ಸರ್ವಶಕ್ತನೂ ಮಹಾಪರಿಶುದ್ಧನಾಗಿರುವ ತಂದೆಯೇ, ಈ ದಿನವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ದೇವರೇ. ಅಪ್ಪ, ಈ ದಿನ ನಮ್ಮನ್ನು ನಿನ್ನ ನಾಮವನ್ನು ಆರಾಧಿಸಲಿಕ್ಕೆ ನಮ್ಮೆಲ್ಲರೂ ಹೊತ್ತುಕೊಂಡು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಬರಲಿಕ್ಕಿರುವ ಎಲ್ಲ ದೇವಜನರ ದಾರಿಯನ್ನು ಸರಾಗ ಮಾಡಬೇಕಾಗಿದೆ ನಿನಗೆ ಸ್ತೋತ್ರ. ತಕ್ಕ ಸಮಯದಲ್ಲಿ ಕರ್ತನೆ ಅಪ್ಪ, ನೀನು ಈ ದಿನ ಆರಾಧಿಸಲಿಕ್ಕೆ ಯಾರ್ಯಾರನ್ನು ಆರಿಸಿಕೊಂಡಿದ್ದು ಆ ಮಕ್ಕಳೆಲ್ಲರೂ ತಕ್ಕ ಸಮಯದಲ್ಲಿ ಬರಲಿಕ್ಕಾಗುವಂತೆ, ಅಡೆತಡೆಗಳು ನೀಗಿ ಅಪ್ಪ ಬೇಗನೆ ಬರಲಿಕ್ಕಾಗುವಂತೆ ಕೃಪೆ ಮಾಡು. ಪರಿಶುದ್ಧಾತ್ಮನೇ, ಈ ಸಮಯದಲ್ಲಿ ಮೊದಲುಗೊಂಡು ಆರಾಧನೆ ಮುಗಿಯುವ ತನಕ ನಿನ್ನ ಪ್ರಸನ್ನತೆ ನಮ್ಮ ಆಳ್ವಿಕೆ ಮಾಡಲಿ ಅಪ್ಪ. ವಾಕ್ಯ ಸಂದೇಶದಲ್ಲಿ ಪ್ರಸನ್ನತೆ ಆಳ್ವಿಕೆ ಮಾಡಲಿ, ಕೀರ್ತನೆ ಭಾಗದಲ್ಲಿ ಪ್ರಸನ್ನತೆ ಆಳ್ವಿಕೆ ಮಾಡಲಿ, ಸಾಕ್ಷಿಯ ಭಾಗದಲ್ಲಿ ಪ್ರಸನ್ನತೆ ಆಳ್ವಿಕೆ ಮಾಡಲಿ ಕರ್ತನೆ. ಪರಿಶುದ್ಧಾತ್ಮನೇ, ನಮ್ಮ ಸಹಾಯಕ್ಕೆ ಬಾ. ಸತ್ಯದಾತ್ಮನೇ, ನಮ್ಮೊಟ್ಟಿಗೆ ನಡಿ. ಸತ್ಯದಾತ್ಮನೇ, ನಮ್ಮೊಟ್ಟಿಗೆ ಮಾತನಾಡು. ಸತ್ಯದಾತ್ಮನೇ, ನಮ್ಮ ಆರಾಧನೆ ಸ್ವೀಕರಿಸು. ಸತ್ಯದಾತ್ಮನೇ, ನಮಗೆ ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ಸತ್ಯದಾತ್ಮನೇ, ಬಂದಂಥ ಎಲ್ಲ ಮಕ್ಕಳಿಗೆ ನೀನು ಕೃಪೆ ತೋರಿಸು. ಸತ್ಯದಾತ್ಮನೇ, ನಿನ್ನ ಹೆಸರು ಹೇಳಿಕೊಂಡು ಅಪ್ಪ ನಿನ್ನ ಮಕ್ಕಳು ಅಪ್ಪ ನಾವುಗಳು ಅಪ್ಪ ಸಂತೋಷವಾಗಿ ಹಿಂದಿರುಗಿ ಹೋಗ್ಲಿಕ್ಕಾಗುವಂತೆ ಕರ್ತನೆ ಮಾತನಾಡು, ಕ್ರಿಯೆ ನಡೆಸು, ಅದ್ಭುತ ಮಾಡು, ಸೂಚಕ ಕಾರ್ಯಗಳ ಮಾಡು, ರೋಗಿಗಳಿಗೆ ಸೌಖ್ಯವನ್ನು ಉಂಟು ಮಾಡು, ದುಃಖಕ್ಕೆ ಕರ್ತನೆ ಬದಲಾಗಿ ಆನಂದ ತೈಲವನ್ನು ಸುರಿಯ ಮಾಡು ಅಪ್ಪ. ಕರ್ತನೆ, ನಿನ್ನ ಕರ್ತನೆ ಕುಂದಿದ ಮನಕ್ಕೆ ಹರ್ಷ ಧ್ವನಿ ಗೈಯುವಂತೆ ನಿನ್ನ ಆತ್ಮನಿಂದ ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆಯ್ಯ. ಮುಂದಿನ ಆರಾಧನೆ ಭಾಗದಲ್ಲಿ ಅಪ್ಪ ನಮ್ಮ ಜೊತೆಲಿದ್ದು ನಡೆಸಿ ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಕೃತಜ್ಞತೆ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡನ್ನು ಆರಾಧಿಸೋಣ. ಹಲ್ಲೆಲೂಯಾ. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಬೇಗಸ್ತನು ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಬಾಯ್ತರದು ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಕೋಟೆ ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಯೆರಿಕೋ ಕೋಟೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಎದರದಿರು ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗದು. ಅಮ್ಮೆ ನಮ್ಮೆ ಎದರದಿರು ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗದು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಸಂತೋಷವಾಗಿ ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶತ್ರುವಿನ ಸೇನೆ ಮುದ್ದಿಕೊಳ್ಳಲು ಶಿಲುಬೆಯ ನೆರಳು ಉಂಟು. ಶತ್ರುವಿನ ಸೇನೆ ಮುದ್ದಿಕೊಳ್ಳಲು ಶಿಲುಬೆಯ ನೆರಳು ಉಂಟು. ಆಡೋಣ ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಆಡೋಣ ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಆಮೆನ್ ಆಮೆನ್. ಕೃತಜ್ಞತ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ನಮ್ಮ ದೇವರಿಗೆ ಮಹಿಮೆ, ನಮ್ಮ ಕರ್ತನಿಗೆ ಮಹಿಮೆ. ನಮ್ಮ ದೇವರಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ
ಸ್ತೋತ್ರ, ಅಯ್ಯ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಮ್ಮ ದೇವರಿಗೆ ಮಹಿಮೆ, ನಮ್ಮ ಕರ್ತನಿಗೆ ಮಹಿಮೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ, ನಮ್ಮ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಅಯ್ಯ ಸ್ತೋತ್ರ, ಅಯ್ಯ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಯೇಸುವೇ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಯೇಸಪ್ಪ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಮೆನ್ ಆಮೆನ್ ಆಶ್ರಯ ದುರ್ಗ, ಹಲ್ಲೆಲೂಯ. ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಣಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಣಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಣಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಣಿದರು ನನಗೇನು ಭಯವಿಲ್ಲ. ಹಾಲೆಲೂಯ, 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 ಹಾಲೆಲೂಯ. ಆರಾಧನೆ, 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 ಆರಾಧನೆ. ಹಾಲೆಲೂಯ, 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 ಆರಾಧನೆ, 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 ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಹೌದು ಅಪ್ಪ, ನಿಮಗೆ ನಾವು ಆರಾಧನೆ ಮಾಡ್ತೇವೆ ಸ್ವಾಮಿ. ಓ ನಿಮಗೆ ಸ್ತುತಿ ಮಾಡ್ತೇವೆ ಸ್ವಾಮಿ. ಓ ನಿಮಗೆ ಮಹಿಮೆ ಸಲ್ಲಿಸ್ತೇವೆ ಕರ್ತನೆ. ಓ ನಿನ್ನ ಅದ್ಭುತ ಸ್ವರೂಪ, ಆಲೋಚನಾ ಕರ್ತನು, ನಿಜನಾದ ತಂದೆಯು, ಓ ಸಮಾಧಾನ ಪ್ರಭುವು, ಓ ಕರ್ತನೆ ನಮ್ಮನ್ನು ಹೊರುವ, ಓ ನಮ್ಮ ಅನುದಿನವು ನಮ್ಮ ಹೊರುವ ಕರ್ತನಾದಿ ಕರ್ತನು, ಓ ದೇವಾದಿ ದೇವರನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಓ ಆಕಾಶದ ಕರ್ತನೆ, ಓ ಕರ್ತನೆ ಗುಡ್ಡಗಳು ಕರ್ತನೆ ದೇವರೇ ಕದಲಿದ್ರು, ಆಕಾಶ ಮಾರ್ಪಟ್ಟರು, ಬೆಟ್ಟಗಳು ಮಾರ್ಪಟ್ಟರು, ನಿನ್ನ ಕೃಪೆ ನಮ್ಮನ್ನು ಬಿಟ್ಟು ಹೋಗದಿರುವುದಕ್ಕಾಗಿ ಸ್ತೋತ್ರ. ಓ ಕಡಲಲ್ಲಿ ನದಿಗಳು ಕುಗಿದು ಕರ್ತನೆ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ಓ ಈ ಭೂಮಿ ಅಳಿದರು ಕರ್ತನೆ. ನಿನ್ನ ಮಹಿಮೆ ಕರ್ತನೆ, ಶಾಶ್ವತವಾದ ನನ್ನ ಪ್ರೀತಿ ದೇವರೇ ನಮ್ಮನ್ನು ಬಿಟ್ಟು ಹೋಗದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ನಿನಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಆರಾಧನೆ ನಿಮಗೆ ಮಾಡ್ತೇವೆ ಕರ್ತನೆ. ನಿನ್ನ ಮಹಿಮೆ ಒಬ್ಬೊಬ್ಬರಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಬಲ ಒಬ್ಬೊಬ್ಬರ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಓ ನಿನ್ನ ಶಕ್ತಿ ಒಬ್ಬೊಬ್ಬರನ್ನು ಹಾದು ಹೋಗ್ಬೇಕಾಗಿ ಸ್ತೋತ್ರ. ಅನೇಕ ಬಲಹೀನತೆ ಯೇಸು ನಾಮದಲ್ಲಿ ಬಿಟ್ಟು ತೊಲಗಲಿ ಕರ್ತನೆ. ಅನೇಕ ಚಿಂತೆಗಳು ಯೇಸು ನಾಮದಲ್ಲಿ ಬಿಟ್ಟು ತೊಲಗಲಿ ಕರ್ತನೆ. ಇದುವರೆಗೆ ಆಗದ ಕೆಲಸಗಳು, ಕಾರ್ಯಗಳು, ಸಮೃದ್ಧಿಗಳು ಯೇಸು ನಾಮದಲ್ಲಿ ಕರ್ತನೆ ಅದು ಕರ್ತನೆ ಒದಗಿ ಬರಲಿ ಎಂಬುದಾಗಿ ನಾವು ಸ್ತೋತ್ರ ಮಾಡಿ. ಓ ಎಲ್ಲ ಸೋಲುಗಳು ಗೆಲುವಾಗಿ ಮಾರ್ಪಡಲಿ ಸ್ವಾಮಿ. ಎಲ್ಲ ಕಣ್ಣೀರು ಆನಂದವಾಗಿ ಮಾರ್ಪಡಲಿ ಸ್ವಾಮಿ. ದುಃಖವಿದ್ದಲ್ಲಿ ಆನಂದ ತೈಲ ಉಂಟಾಗಲಿ ಎಂಬುದಾಗಿ ಸ್ತೋತ್ರ ಮಾಡಿ. ನಿನ್ನ ಅಭಿಷೇಕವು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ನಿನ್ನ ಮಹಿಮೆ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ನಿನ್ನ ಬಲ ಒಬ್ಬೊಬ್ಬರ ಮೇಲೆ ಇಳಿದು
ಬರಲಿ. 12 ವರ್ಷ ರಕ್ತ ಕುಸುಮ ರೋಗಿಯ ಮಧ್ಯದಲ್ಲಿ ಹಾದು ಹೋದಂತ ಪವಿತ್ರಾತ್ಮನ ಶಕ್ತಿ ಒಬ್ಬೊಬ್ಬರನ್ನು ಹಾದು ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥನೆ. ಅಯ್ಯ ನಿನ್ನ ಕನಿಕರ ಸ್ವಾಮಿ ದೇವರೇ, ನಿನ್ನ ದಯೆ ಕರ್ತನೆ, ಓ ನಿನ್ನ ಕರುಣೆ ಕರ್ತನೆ. ಅಯ್ಯ ನಮ್ಮೆಲ್ಲರ ಮೇಲೆ ಇಳಿದು ಬರಬೇಕಾಗಿ, ಸಭೆಯ ಮೇಲೆ ಇಳಿದು ಬರಬೇಕಾಗಿ, ಓ ಸಭಾ ಪಾಲಕರ ಮೇಲೆ ಇಳಿದು ಬರಬೇಕಾಗಿ, ನಿನ್ನ ಜನರಾದ ನಮ್ಮ ಒಬ್ಬೊಬ್ಬರನ್ನು ನಿನ್ನ ಕರುಣೆ ಆವರಿಸಿಕೊಳ್ಳಬೇಕಾಗಿ, ದೇವದೂತನನ್ನೋ ಎಂಬಂತೆ ನಿನ್ನ ಮುಖ ಪ್ರಸನ್ನತೆ, ನಿನ್ನ ಸ್ವಸ್ಥತೆ, ನಿನ್ನ ಆರೋಗ್ಯ, ನಿನ್ನ ಬಾಸುನ್ಯಗಳಿಂದ ಆದ ಬಿಡುಗಡೆ ಒಬ್ಬೊಬ್ಬರನ್ನು ಸ್ಪರ್ಶಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ. ಅನೇಕ ರೋಗಗಳು, ಓ ತೀರದ ವ್ಯಾಧಿಗಳು ಕರ್ತನೆ, ತೀರದ ರೋಗಗಳು ಕರ್ತನೆ, ಎಷ್ಟು ಪ್ರಾರ್ಥಿಸಿದ್ರು ಆಗದಂಥ ಕಾರ್ಯಗಳು ಕರ್ತನೆ, ಓ ಯೇಸುವೇ ಮೌನವಾಗಂಥ ಸಂದರ್ಭಗಳಲ್ಲಿ ಕರ್ತನೆ ನೀನು ಈ ದಿನ ಸ್ಪರ್ಶಿಸಿ ಎಂಬುದಾಗಿ ನಾವು ಪ್ರಾರ್ಥನೆ, ಮುಟ್ಟು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಬಿಡುಗಡೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಓ ನಮ್ಮನ್ನು ರಕ್ಷಿಸಿದ ಕರ್ತನೆ, ನಿಮ್ಮನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ಯಶ್ ನಮಗೋಸ್ಕರನೇ ಬಲಿಯಾದ ದೇವರು, ನಮಗೋಸ್ಕರ ರಕ್ತ ಸುರಿಸಿದ ದೇವರು, ನಮಗೋಸ್ಕರ ಅಮೂಲ್ಯವಾದ ಪದವಿಯನ್ನು ಬಿಟ್ಟು ಬಂದಂತ ನಿನ್ನನ್ನು ದೇವರೇ ನಾವು ಆರಾಧಿಸ್ತೇವೆ ಕರ್ತನೆ. ಮರಣವನ್ನು ಜಯಿಸಿದ ದೇವರು, ಮರಣವನ್ನು ನಿಮ್ಮನ್ನು ಹಿಡಿಲಿಕ್ಕೆ ಅಸಾಧ್ಯವಾಯಿತೆಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಪುನರುತ್ಥಾನಗೊಂಡ ದೇವರ ದಿನ ಆಗಿದ್ದಕ್ಕಾಗಿ ದೇವರೇ ನಿಮ್ಮನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ಓ ಈ ಲೋಕವನ್ನು ಜಯಿಸಿದ ಕರ್ತನೆ, ನಮ್ಮನ್ನು ಸ್ವಾಮಿ ಎಲ್ಲಾ ವಿಷಯಗಳಲ್ಲಿ ಜಯಿಸುವಂತೆ ಶಕ್ತಿ ಕೊಡಲಿಕ್ಕೆ ಶಕ್ತನಾದವರೇ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಓ ಈ ಲೋಕದ ಅಧಿಪತಿಯಿಂದಲೂ, ಓ ತಂತ್ರಗಳಿಂದಲೂ, ಮಂತ್ರಗಳಿಂದಲೂ, ಮಾಟ ಮಂತ್ರಗಳಿಂದಲೂ, ಓ ಕ್ರಿಯೆಗಳಿಂದಲೂ, ವಿರೋಧದ ಆತ್ಮನಿಂದಲೂ ಓ ನಾವು ಬಿಡುಗಡೆ ಹೊಂದುವಂತೆ ಸೇನಾಧೀಶ್ವರನ ಯೆಹೋವನ ನಾಮದಲ್ಲಿ ಯೇಸುವಿನಲ್ಲಿ ಜಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಓ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ಚಕ್ಕಂತೆ ಪ್ರತಿಯೊಂದು ಕೊರತೆಯನ್ನು, ಸಭೆಯ ಕೊರತೆಯನ್ನು, ದೇವ ಜನರ ಕೊರತೆಯನ್ನು, ಓ ಕಟ್ಟಡದ ಕೊರತೆಗಳನ್ನು, ಓ ವಿದ್ಯಾಭ್ಯಾಸದ ಕೊರತೆಗಳನ್ನು, ಆರ್ಥಿಕ ಕೊರತೆಗಳನ್ನು, ಓ ದೈಹಿಕವಾದ ಕೊರತೆಗಳನ್ನು, ರೋಗ ರುಜಿನಗಳ ಕೊರತೆಗಳನ್ನು, ಮದುವೆ ಕಾರ್ಯಗಳ ಕೊರತೆಗಳನ್ನು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಯೇಸು ನಾಮದಲ್ಲಿ ಓ ನೀನು ನೀಗಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಹೆಸರು ಹೇಳಿಕೊಂಡು ಆರಾಧನೆ ಮಾಡುವಂತೆ ಕೃಪೆ ತೋರಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆಯಾ ಅಪ್ಪ. ನಮ್ಮ ಪ್ರಾರ್ಥನೆ ಕೇಳಿ ಕರ್ತನೆ, ತಂದೆಯ ಬಲಗಡೆಯಲ್ಲಿ ಕೂತಂತ ನಿನ್ನ ಮಹಿಮೆಯ ಆತ್ಮನು ಕರ್ತನೆ ನಮಗೋಸ್ಕರ ಬೇಡಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ, ನಮಗೋಸ್ಕರ ನೀನು ಬೇಡಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಿನಗೆ ಸ್ತೋತ್ರ, ಸಾಫಲ್ಯ ಉಂಟು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ನಾವೇ ನಿನ್ನ ಪಾದದಲ್ಲಿ ತಗ್ಗಿಸಿಕೊಳ್ತೇವೆಯಾ. ಈ ಆರಾಧನೆ ಸ್ವೀಕರಿಸಿ ದೇವರೇ, ನಿನ್ನ ಪ್ರಜೆಗಳು, ನಿನ್ನ ದಾಸರು, ನಿನ್ನ ಸೇವಕರು, ನಿನ್ನ ಮಕ್ಕಳು ಅಪ್ಪ, ನಿನ್ನ ಮಹಿಮೆ ಉಳ್ಳ ಜನಾಂಗವಾದ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಲೋಕ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನನ್ನನ್ನು ಇಲ್ಲಿ ನಿಲ್ಲಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ದೈವ ಸೇವಕರನ್ನು ಮತ್ತು ದೈವ ಸೇವಕರ ಕುಟುಂಬವನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವೆಲ್ಲರೂ ಒಟ್ಟಾಗಿ ಸೇರಿ ಸಭೆಗೆ ಬಂದಿದ್ದಕ್ಕಾಗಿ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವಚನ ಓದಿ ನಾವು ಪ್ರಾರ್ಥನೆ ಮಾಡಿದ ಮೇಲೆ ಮುಂದೆ ನಾನು ಸಾಕ್ಷಿ ಹೇಳ್ತೇನೆ. ಯೆಶಾಯ ಗ್ರಂಥ 41ನೇ ಅಧ್ಯಾಯ 10ನೇ ವಚನ ಓದ್ರಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಸರ್ವಶಕ್ತನಾದ ದೇವರೇ ಸ್ತೋತ್ರಪ್ಪ, ಅತಿ ಉನ್ನತನಾದ ದೇವರೇ ಸ್ತೋತ್ರ. ಹಾಲೆಲೂಯಾ. ಕರ್ತಾದಿ ಕರ್ತನಾದ ದೇವರೇ ಸ್ತೋತ್ರಯ್ಯ. ಏಸಪ್ಪ, ನಿಮ್ಮ ಕರ್ತನೆ ಸಾನ್ನಿಧಿಯಲ್ಲಿ ನಮ್ಮನ್ನೇ ಒಪ್ಪಿಸಿ ಕೊಡ್ತಾ ಇದ್ದೇವೆ ಏಸಯ್ಯ. ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀವು ಕರ್ತನೆ ಅಪ್ಪ ಪ್ರತಿಯೊಬ್ಬರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಏಸಯ್ಯ. ಅಪ್ಪ ತಂದೆ, ನಿನ್ನ ಪ್ರಸನ್ನತೆಯಲ್ಲಿ ಚೆಲ್ಲಿಸಲಿ ಅಯ್ಯ, ನಿಮ್ಮ ಅಭಿಷೇಕದಲ್ಲಿ
ಸಲ್ಲಿಸಲೇಯ. ಈಗೋ ಇಲ್ಲಿ ಪರಿಶುದ್ಧಾತ್ಮನಲ್ಲಿ ಆಳ್ವಿಕೆ ಮಾಡಲೇಯ. ಈಗೋ ದೇವರ ಆತ್ಮನಲ್ಲಿ ಆಳ್ವಿಕೆ ಮಾಡಲೇಯ. ಕರ್ತನೇ ಸ್ತೋತ್ರ. ಈಗೋ ನಾವು ಏನಿಲ್ಲ ದೇವರೇ, ಓ ನಾವು ಕರ್ತನೆ ಬರೀ ಧೂಳು ಕರ್ತನೆ ಏಸಪ್ಪ. ಎಲ್ಲ ನಿನಗೆ ಮಹಿಮೆ ಎಸಯ್ಯ, ಎಲ್ಲ ಘನತೆ ನಿನಗೆ ಅಯ್ಯ, ಎಲ್ಲ ಪ್ರಭಾವ ಈಗೋ ಕರ್ತನೆ, ಎಲ್ಲ ಘನಮಾನ ಮಹಿಮೆಗಳು ನಿಮಗೊಬ್ಬರಿಗೇ ಸಲ್ಲಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಎಸಯ್ಯ. ಅಪ್ಪ ನಿನ್ನ ಸ್ವರ ನಾವು ಕೇಳಬೇಕು ದೇವರೇ. ನಿಮ್ಮ ವಚನಗಳು, ನಿಮ್ಮ ಒಂದು ಕರ್ತನೆ ನಿನ್ನ ಮಾಡಿದ ಅದ್ಭುತಗಳನ್ನು ಕರ್ತನೆ ನಿನ್ನ ಸ್ವರ ನಾವು ಕೇಳಬೇಕು ಕರ್ತನೆ. ಪ್ರತಿಯೊಬ್ಬರ ಹೃದಯಗಳನ್ನು, ಪ್ರತಿಯೊಬ್ಬರ ಆತ್ಮಗಳನ್ನು ಕರ್ತನೆ ಎಸಪ್ಪ ನಿನ್ನ ಕಡೆ ತೆಗೆದುಕೊಳ್ಳಲಿಯಪ್ಪ ದೇವರೇ ಸಹಾಯ ಮಾಡು. ನನ್ನನ್ನು ಅಪ್ಪ, ನನ್ನ ಒಂದು ಹೃದಯವನ್ನು ಕರ್ತನೆ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನೇ ಆಳ್ವಿಕೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿತು ಪರಲೋಕ ತಂದೆ, ಆಮೇನ್. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಆದಂಥ ಸಾಕ್ಷಿ ಹೇಳಿ ನಾನು ಮುಂದೆ ಮತ್ತೆ ವಾಕ್ಯಕ್ಕೆ ಹೋಗ್ತೀನಿ. ಹಲ್ಲೆಲೂಯಾ. ನಾವು ಗುಲ್ಬರ್ಗಲ್ಲಿಂದ ಬಂದಿದ್ದೀನಿ ನಾನು. ಹಲ್ಲೆಲೂಯಾ. ನಮ್ಮ ಸೇವೆ ಬೀದರ್ ಡಿಸ್ಟಿಕ್ದಲ್ಲಿ ದುಬುಲ್ಗುಂಡಿ ಎಂಬ ಗ್ರಾಮದಲ್ಲಿ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನ ಅಂಗೀಕರಿಸೋಕ್ಕಿಂತ ಮುಂಚೆ, ಯೇಸುವನ್ನು ನಂಬೋದಕ್ಕಿಂತ ಮುಂಚೆ ನಾವು ಹಿಂದೂ ಕುಟುಂಬದಲ್ಲಿ ಜನಿಸಿದವರು. ಹಲ್ಲೆಲೂಯಾ. ಹಿಂದೂ ಕಾರ್ಯಗಳು, ಅನ್ಯ ಕ್ರಿಯೆಗಳು ಏನೇನು ಮಾಡ್ತಾರೋ ಎಲ್ಲ ನಾವು ಮಾಡ್ತಾ ಬರೋರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ತಾಯಿ ಇದ್ದಾರೆ ಮತ್ತು ತಂದೆ ನನಗಿಲ್ಲ, ತಂದೆ ತೀರಿಕೊಂಡಿದ್ದಾರೆ. ಹಲ್ಲೆಲೂಯಾ. ತಂಗಿ ಇದ್ದಾರೆ ಒಬ್ಬರು, ಮತ್ತು ನಾನು ಮದುವೆ ಆಗಿದೆ, ಹೆಂಡತಿ ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ನಾನು ಯೇಸುವನ್ನು ನಂಬಲಿಕ್ಕಿಂತ ಮುಂಚೆ ಅನೇಕ ಪಾಪದ ಕೃತ್ಯಗಳನ್ನು ನಾನು ಮಾಡಿದ್ದೀನಿ. ಹಲ್ಲೆಲೂಯಾ. ನಾನು ಮುಂಬೈದಲ್ಲಿ ಕೆಲಸ ಮಾಡೋಕ್ಕೆ ಹೋಗುವಾಗ ನನಗೆ ಜ್ವರ ಬಂದು ವಾಂತಿ ಆಗ್ತಾ, ಆಗ ಊಟ ಮಾಡಲ್ದೆ ನಾನು ಜ್ವರದಲ್ಲಿ 1 ತಿಂಗಳು ನಾನು ಬೆಡ್ಡಿನ ಮೇಲೆ ಇದೆ. ಹಲ್ಲೆಲೂಯಾ. ಎಲ್ಲಿ ತೋರಿಸಿದ್ರು, ಎಲ್ಲಿ ಹಾಸ್ಪಿಟಲ್ ತೋರಿಸಿದ್ರು ನನಗೆ ಏನು ಕಡಿಮೆನೇ ಆಗಿದ್ದಿಲ್ಲ. ಹಲ್ಲೆಲೂಯಾ. ಎಷ್ಟು ಮಾಟಮಂತ್ರಗಳಲ್ಲಿ, ಅನೇಕ ಮಾಟಮಂತ್ರ ತೋರಿಸೋದ್ರಲ್ಲಿ ಎಲ್ಲ ಸ್ಥಳಗಳಲ್ಲಿ ಹೋಗಿ ತೋರಿಸಿದ್ರು, ಅಲ್ಲಿ ಕಡಿಮೆ ಆಗಿದ್ದಿಲ್ಲ. ಹಲ್ಲೆಲೂಯಾ. ಇದು 2015 ಆಗಿದ್ದು. ಆವಾಗ ಏನಾಯ್ತಂದರೆ 1 ತಿಂಗಳವರೆಗೂ ನಾನು ಪೂರ್ತಿ ಒಂದು ಬೆಡ್ಡಿನ ಮೇಲೆ ಇದೆ. ಹಲ್ಲೆಲೂಯಾ. ನಾನು ಭಾಳಷ್ಟು ಅಳುತ್ತಾ ಇದೆ. ನನಗೂ ದೇವರು ಬದುಕಿಸ್ತಾರ, ಯಾರಾದರೂ ನಿಜವಾದ ದೇವರಿದ್ದಾರಾ ಅಂತ ನಾವು ಕೇಳುವಾಗ ನಮ್ಮ ಮಮ್ಮಿದು ಅಕ್ಕ ನಮಗೆ ಅವರು ಸುವಾರ್ತೆ ಹೇಳಿದರು. ಹಲ್ಲೆಲೂಯಾ. ಇಲ್ಲೊಬ್ಬರು ಯೇಸು ಸ್ವಾಮಿ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ಕಡಿಮೆ ಆಗ್ತದೆ, ಬನ್ನಿರಿ ಅಂತ ಹೇಳುವಾಗ ನಮ್ಮಮ್ಮಿ ನಮ್ಮನ್ನು ಗಾಡಿ ಕಟ್ಕೊಂಡು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಂಥ ಸ್ಥಳದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದರು. ಹಲ್ಲೆಲೂಯಾ. 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 ಆವತ್ತು ಶುಕ್ರವಾರ ಇತ್ತು. ಒಬ್ಬರು ಅಮ್ಮರು ಬೀದಾರದಲ್ಲಿ ಇರ್ತಾರೆ. ಅವರು ಅಲ್ಲಿ ಆ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥನೆಗೆ ಕರ್ಕೊಂಡು ಹೋಗಿ ಮೇಲೆ ಪ್ರಾರ್ಥನೆ ಮಾಡಿದರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಒಂದು ಎಣ್ಣೆ ಮತ್ತು ಒಂದು ಬಾಟಲ್ ನೀರು ಪ್ರೇಯರ್ ಮಾಡಿ ಕೊಟ್ಟಿದ್ದರು. ಆವತ್ತು ನನ್ನನ್ನು ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ಸುವಾರ್ತೆ ನನಗೆ ಅವರು ಹೇಳಿದರು. ಹಲ್ಲೆಲೂಯಾ. ಯೇಸು ಸ್ವಾಮಿನು ನೆಂಬು, ನಿನ್ನನ್ನು ಸಹಾಯ ಮಾಡ್ತಾರೆ. ಯೇಸು ಸ್ವಾಮಿ ನಿನ್ನನ್ನು ಬಿಡಿಸ್ತಾರೆ. ಯೇಸು ಸ್ವಾಮಿ ನಿನ್ನನ್ನು ನಿತ್ಯ ಜೀವ ಕೊಡ್ತಾರೆ ಅಂತ ಅವರು ನನಗೆ ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡಿ ಅವರು ನನ್ನ ಕಳಿಸಿದರು. ಹಲ್ಲೆಲೂಯಾ. ಆ ದಿನದಲ್ಲಿ ಆಗುತ್ತಾ ಅವರು ಪ್ರಾರ್ಥನೆ ಮಾಡಿದ ಕೂಡಲೇ ತಕ್ಷಣ ಆ ರೋಗ ನನ್ನನ್ನು ಕಾಡುವಂಥದ್ದು ಅದು ಬಿಟ್ಟು ಹೋಯಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು 2015 ನಂಬಿಕೆ ಮಾಡುತ್ತಾ ನನ್ನನ್ನು ಕಾಡುವಂಥ ರೋಗದ ಮರಣದಿಂದ ನನ್ನನ್ನು ಬಿಡಿಸಿದರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಯೇಸು ನನ್ನನ್ನು ಆ ರೋಗದಿಂದ, ಆ ಜ್ವರದಿಂದ ನನ್ನನ್ನು ಬಿಡಿಸಿದರು. ಹಲ್ಲೆಲೂಯಾ. ಮತ್ತು ನಾನು ಪೂರ್ತಿಯಾಗಿ ನಂಬಲಿಲ್ಲ ಅಷ್ಟೇ. ಯೇಸು ಸ್ವಾಮಿ ಅಂದರೆ ಈ ಕಡೆ ಯೇಸು ಸ್ವಾಮಿ ಮತ್ತು ಮಾಡುವಂಥ ಅನೇಕ ಕ್ರಿಯೆಗಳು ಅದೇ ಥರ ಮಾಡ್ತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆವಾಗ ಸ್ವಲ್ಪ 1 ವರ್ಷ 2 ವರ್ಷ ಆದ ಮೇಲೆ 2018 ನನಗೆ ನಮ್ಮ ಗುಲ್ಬರ್ಗ ರಘು ಪಾಸ್ಟರ್ ನನಗೆ ಪರಿಚಯ ಆದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಿಚಯ ಆದ ಮೇಲೆ ಅವರು ನನ್ನನ್ನು ವಾಕ್ಯದಲ್ಲಿ ಬೆಳೆಸ್ತಾ ಇದ್ದರು. ನಮ್ಮ ಮನೆಗೆ ಅವರು ಪ್ರೇಯರ್ ಮಾಡೋಕ್ಕೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ನಾವು ಅವ್ರ ಜೊತೆ ಸೇವೆಗೆ ಓಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆವಾಗ ನನಗೆ ಸತ್ಯ
ಪಾಸ್ಟರ್ ಬಂದು ನನಗೆ ಹೇಳುವಾಗ ಆವಾಗ ನನಗೆ ಬೈಬಲ್ದಲ್ಲಿ ಸತ್ಯ ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ನಾನು ದೀಕ್ಷಾಸನ ಹೊಂದಬೇಕಲ್ಲ ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ. ನಮ್ಮ ಮಮ್ಮಿ ಹೇಳಿದ್ರು, ಬೇಡ, ಯೇಸು ಸ್ವಾಮಿ ನಂಬಿದ್ದೇವೆ, ಆಯಿತು, ನಿನಗೆ ಬಿಡುಗಡೆ ಆಗಿದೆ, ಆಯಿತು, ಬೇಡ, ಆ ದೀಕ್ಷಾಸನ ತಗೋಬೇಡ ಅಂತ ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅದೇ ನಂಬಿಕೆಯಲ್ಲಿ ನಮ್ಮನ್ನು ಬೈಬಲು ಓದುತ್ತಾ ದೇವರ ವಾಕ್ಯವನ್ನು ಪಾಸ್ಟರ್ನನ್ನು ಕಲಿಸ್ತಾ ಹೋಗ್ತಾಯಿದ್ದರು. ಹೋಗುವಾಗ ನಾವು ಒಂದು ಕೆಲಸಕ್ಕೆ ಹೋಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕೆಲಸಕ್ಕೆ ಹೋಗಿದ್ದೇವೆ. ನನ್ನಲ್ಲಿ ಗಾಡಿ ಇದೆ. ಆ ಗಾಡಿ ಮೇಲೆ ನಾವು ಬರ್ತಾ ಇದ್ದೇವೆ, ನಮ್ಮ ತಾಯಿ ನಾವು. ಹಲ್ಲೆಲೂಯಾ. ರಾತ್ರಿ ಸಮಯದಲ್ಲಿ ಬರ್ತಾ ಇರುವಾಗ ಒಂದು ಜಂಪು ಇತ್ತು. ನಿಮ್ಗೆ ಅರ್ಥ ಆಗ್ತಾಯಿದೆ ನಮ್ಮ ಭಾಷೆ? ಕತ್ತಲಲ್ಲಿ ನಾನು ಏನು ಮಾಡಿದೆ ಅಂದರೆ ಸ್ಪೀಡಲ್ಲಿ ಗಾಡಿ ಓಡಿಸ್ತಾ ಜಂಪ್ ಹಾರಿಸ್ದ. ಹಲ್ಲೆಲೂಯಾ. ನಮ್ಮ ಹಿಂದೆ ಇದ್ದಂಥ ನಮ್ಮ ತಾಯಿ ಕೆಳಗಡೆ ರೋಡಿನ ಮೇಲೆ ಬಿದ್ದುಬಿಟ್ರು. ಹಲ್ಲೆಲೂಯಾ. ನಮ್ಮ ಜೊತೆ ಎಲ್ಲ ನಮ್ಮ ದೊಡ್ಡವಂದರು ಮಕ್ಕಳು ಎಲ್ಲರ ನನ್ನ ಜೊತೆ ಇದ್ದರು. ಗಾಡಿಗಳಲ್ಲಿ ರಾತ್ರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದೇವೆ. ಹಲ್ಲೆಲೂಯಾ. ಅವರು ಯಾವ ಸ್ಥಳದಲ್ಲಿ ಅವರು ಬಿದ್ದಿದ್ದಾರೋ ಅದೇ ಸ್ಥಳದಲ್ಲಿ ಅವರು ಪ್ರಾಣ ಹೋಗಿಬಿಟ್ಟಿತ್ತು. ಹಲ್ಲೆಲೂಯಾ. ನಾನು ಇಲ್ಲಿಂದ ಅಲ್ಲಿ ತನಕ ಒಯ್ದು ಗಾಡಿಯಲ್ಲೇ ನಿಂದಿರಿಸಿ ನಾ ಹಿಂತಿರುಗಿ ಬಂದು ನಮ್ಮ ತಾಯಿಯನ್ನು ಎಬ್ಬಿಸೋಕೆ ನೋಡ್ತೀನಿ. ಎಲ್ಲರೂ ಎಬ್ಬಿಸಿದ್ರು, ಆದರೆ ಅವರು ಪ್ರಾಣ ಹೋಗಿಬಿಟ್ಟಿತ್ತು. ಹಲ್ಲೆಲೂಯಾ. ಅವರು ನಮ್ಮ ದೊಡ್ಡವಂದಿರು ಮಕ್ಕಳು ಎಲ್ಲ ಬಿಟ್ಟು ದೂರ ಆಗಿಬಿಟ್ಟು ನಿಂತಿದ್ದರು. ಹಲ್ಲೆಲೂಯಾ. ಆವಾಗ ನಾನು ಬಂದು ನಮ್ಮ ತಾಯಿಯನ್ನು ನೋಡುವಾಗ ಪ್ರಾಣ ಬಿಟ್ಟಿದ್ದರು. ಹಲ್ಲೆಲೂಯಾ. ನಾನು ಆಗೊತ್ತು ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ನಮ್ಮ ತಾಯಿಯನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು, ಏಸಪ್ಪ, ನನ್ನ ತಂದೆ ಆದರೂ ಇಲ್ಲ, ಈಗೋ ಈ ತಾಯಿ ಒಬ್ಬರೇ ಇದ್ದಾರೆ, ನನ್ನ ತಾಯಿಯನ್ನು ನೀನು ಒಯ್ಯಬೇಡಪ್ಪ. ಏಸಪ್ಪ, ಈ ತಾಯಿಯನ್ನು ಜೀವ ಬರಲಿ ವಾಪಸ್ಸು, ನನಗೆ ಸಹಾಯ ಮಾಡು, ನನ್ನ ತಾಯಿಯನ್ನು ಬದುಕಿಸು ಅಂತ ಅರ್ಧ ತಾಸು ಅಲ್ಲಿ ಕುಂತು ಹತ್ಕೊಂಡು ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಅವರು ಎಲ್ಲ ನನ್ನ ಜೊತೆ ಬಂದವರೆಲ್ಲ, ಇವರಿಗೆ ಆ ಬಾಡಿ ಯಾವ ಗಾಡಿಯಲ್ಲಿ ಒಯ್ಯಬೇಕು, ಇವರನ್ನು ಹೇಗೆ ಒಯ್ಯಬೇಕು ಮನೆಗೆ ಅಂತ ಅವರು ಆಲೋಚನೆ ಮಾಡ್ತಾಯಿದ್ದರು. ನಾನು ನಂಬಿದ ಯೇಸಪ್ಪನನ್ನು ನಾನು ಕೂಗ್ತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಆ ಬಾಡಿಯನ್ನು ಎತ್ತಿಕೊಂಡು ಹೋಗಬೇಕೆಂದು ಅವರು ಆಲೋಚನೆ ಮಾಡುವಾಗ ನನ್ನ ಒಳಗಡೆ ಒಬ್ಬರಿದ್ದಾರೆ. ಯೇಸು ನನ್ನ ತಾಯಿಯನ್ನು ಬದುಕಿಸ್ತಾರೆ, ಯೇಸು ನನ್ನ ತಾಯಿಯನ್ನು ಬದುಕಿಸ್ತಾರೆ ಅಂತ, ಏಸಪ್ಪ ನನ್ನ ತಾಯಿಯನ್ನು ಕರುಣಿಸು, ಹೀಗೋ ನನ್ನ ತಾಯಿಗೆ ನನ್ನ ಪುನಃ ಜೀವ ಕೊಡು ಅಂತ ನಾನು ಅರ್ಧ ತಾಸು ಹತ್ತು ಪ್ರಾರ್ಥನೆ ಮಾಡಿದೆ ಆ ರಾತ್ರಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಿಲ್ಲ ಪ್ರಾಣ ಹೇಗೆ ಬಂತೆ ಗೊತ್ತಿಲ್ಲ, ಆದರೆ ಅವರು ಆಟೋಮೆಟಿಕ್ಕೆ ವಾಂತಿ ಆಯಿತು. ಹಲ್ಲೆಲೂಯಾ. ಅವರಿಗೆ ಪ್ರಜ್ಞೆ ಬಂತು. ಆವಾಗ ಅವರೆಲ್ಲರೂ ಬಂದು ಜೀವ ಬಂತು, ಮತ್ತೆ ಜೀವ ಬಂತು ಅಂತ ಹೇಳ್ಕೊಂಡು ಅವರನ್ನು ತಗೊಂಡು ಗಾಡಿಯಲ್ಲಿ ಹೋಯ್ದು ಹಾಸ್ಪಿಟಲ್ಗೆ ಹೋಯ್ದದ್ದು. ಅವರಿಗೆ ಇಲ್ಲಿ ಹಿಂದೆಗಡೆ 6 ಟಾಕಿ ಬಿದ್ದಿದೆ, ಆಪರೇಷನ್ ಆಗಿದೆ. ಯೇಸು ಆಗೊತ್ತು ನನ್ನ ತಾಯಿಯನ್ನು ಬದುಕಿಸಿದಿರು ಮರಣದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಂಬಿದ್ದು, ನನ್ನನ್ನು ಬೆಡ್ಡಿನಲ್ಲಿ 1 ತಿಂಗಳು ತನಕ ನನ್ನ ಮಲಗಿದೆ, ನನಗೆ ಜಡ ಬಂದಿತ್ತು. ಹಲ್ಲೆಲೂಯಾ. ಎಲ್ಲಿ ತೋರಿಸಿದ್ರು ನನಗೆ ಕಡಿಮೆ ಆಗಿದ್ದಲ್ಲ. ಈಗ ಆ ಅಮ್ಮವರೊಬ್ಬರು ಪ್ರಾರ್ಥನೆ ನನಗೆ ಮಾಡುವಾಗ, ಆ ಸುವಾರ್ತೆ ಹೇಳುವಾಗಲೇ ನನಗೆ ಯೇಸು ಸ್ವಾಮಿ ಬಿಡುಗಡೆ ಕೊಟ್ಟಿದ್ದರು. ಎರಡನೇದಾಗಿ ಈಗ ನಾವು ದೀಕ್ಷಾಸನ ಹೊಂದೋಣ ನಮ್ಮ ತಾಯಿಗೆ ಅಂತ ಹೇಳುವಾಗ ಅವರು ಬೇಡ, ಯೇಸು ಸ್ವಾಮಿ ನಂಬಿದ್ದೇವೆ, ಸಾಕು, ಬಿಡುಗಡೆ ಆಗಿದೆ ಅಂತ ಹೇಳ್ಕೊಂಡು ಅವರು ಇಷ್ಟೇ ಇದ್ದರು. ಆದರೆ ನಾವು ಆ ಘಟನೆ ಆದ ಮೇಲೆ ಆವಾಗ ಅವರು ಏನು ಹೇಳಿದರು, ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತ ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ದೀಕ್ಷಾಸನ ಹೊಂದೋದಕ್ಕೆ ರೆಡಿಯಾದರು. ಆವಾಗ ಯೇಸು ಸ್ವಾಮಿ ನಿಜವಾದ ದೇವರಂತ ಅವಾಗ ಗೊತ್ತಾದಾಗ ಆವಾಗ ನಾನು ನಮ್ಮ ತಾಯಿ ದೀಕ್ಷಾಸನ ಹೊಂದಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು 2018ರಲ್ಲಿ ಆದಂಥ ಘಟನೆ. ಹಲ್ಲೆಲೂಯಾ. ಲೋಕದ ಜನರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ಮಹಿಮೆಯ ಉತ್ತರ ನೀಡುವವನು ನಮ್ಮ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ. ಸತ್ತದನ್ನು ಬದುಕಿಸುವ ದೇವರು ನಮ್ಮ ಒಳಗಡೆ ಇದ್ದಾರೆ. ಇಲ್ಲದನ್ನು ಇದೆಯೇ ಅಂತ ಕರೆಯುವ ದೇವರು ನಮ್ಮ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತಂಗಿಯ ಮದುವೆ ಯೇಸು ಸ್ವಾಮಿ ನಂಬಲಿಕ್ಕಿಂತ ಮೊದಲೇ ಆದದ್ದು. ಹಲ್ಲೆಲೂಯಾ.
ನೋಡ್ರಿ, ನಮ್ಮ ತಂಗಿಗೆ ಹೋಗಿ ನಾವು ಸುವಾರ್ತೆ ಹೇಳಿದ್ದೇವೆ. ನಮ್ಮ ಮನೆಯಲ್ಲಿ ಬಂದಾಗ ಸುವಾರ್ತೆ ಹೇಳಿದ್ದೇವೆ. ಯೇಸು ಸ್ವಾಮಿ ನಂಬು, ನಿಜವಾದ ದೇವರಿದ್ದಾರೆ, ನಿತ್ಯ ಜೀವ ಕೊಡ್ತಾರೆ ಅಂತ ಹೇಳುವಾಗ ಅವರು ಹೇಳಿದರು, ನಾನು ನಂಬಲಕ್ಕಾಗಲ್ಲ ಅಂತ ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿನ ಅವರ ಉದಂಥ ಊರಿಗೆ ಹೋಗಿದ್ದೇವೆ. ಹಲ್ಲೆಲೂಯಾ. ಅವರ ಮನೆಯಲ್ಲಿ ಹೋಗಿ ನಾನು ನಮ್ಮ ರಘು ಪಾಸ್ಟ್ರು ಹೋಗಿ ಅವರ ಮನೆಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಹಲ್ಲೆಲೂಯಾ. ನಾವು ಮೊಣಕಾಲೂರಿ ಪ್ರಾರ್ಥಿಸುವಾಗ ನಮ್ಮ ತಂಗಿ ನಮ್ಮ ಮನೆಯಲ್ಲಿ ಕುಂತಿದ್ದಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವಾಗಲೇ ಅವರ ಒಳಗಿಂದ ಒಂದು ದುರಾತ್ಮ ಎದ್ದು ಉಳ್ಳಾಡ್ತಾ ಇದ್ರು ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಒದ್ದಾಡ್ತಾ ಇದ್ರು. ಅವರು ಅಷ್ಟು ಚೀರ್ತಾ ಇದ್ರು. ಹಲ್ಲೆಲೂಯಾ. ಅವರು ಮಾಟ ಮಂತ್ರದಿಂದಲೂ ದುರಾತ್ಮನ ಕಟ್ಟಲ್ಪಟ್ಟಿರೋರು. ನಾವು ಆಗೋತ್ತ ರಘುಪಾಶರು ನಾವು ಹೋಗಿ ಪ್ರಾರ್ಥನೆ ಮಾಡೋದು ಕೂಡಲೇ ಅವರಿಗೆ ಬಿಡುಗಡೆ ಆಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೇಳಿದರು, ನಾನು ಯೇಸು ಸ್ವಾಮಿ ನಂಬ್ತೀನಿ ಅಂತ ಹೇಳಿದರು. ಹಲ್ಲೆಲೂಯಾ. ಯೇಸುನು ನಂಬಿ ಅವರು ದೀಕ್ಷಾಸನ ಹೊಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಾವು 2018ರಲ್ಲಿ ದೀಕ್ಷಾಸನ ಹೊಂದಿದ ಮೇಲೆ ನಮ್ಮ ಜೊತೆ ಪಾಸ್ಟರು ರಘು ಪಾಸ್ಟರು ನಾವು ಹೋಗಿ ಎಲ್ಲ ಕಡೆ ಸುವಾರ್ತೆಗಳು ಮತ್ತು ಎಲ್ಲ ವಿಸಿಟಿಂಗು ಹಿಂಗೆ ಮಾಡ್ತಾಯಿದ್ದೇವೆ. ಹಲ್ಲೆಲೂಯಾ. ಮಾಡುವಾಗ ನನ್ನ ಮದುವೆ ಆಗಲಿಕ್ಕಿಂತ ಮುಂಚೆ ನಾನು ಸೇವೆಗೆ ಒಪ್ಪಿಸ್ಕೊಟ್ಟಿದ್ದು. ಹಲ್ಲೆಲೂಯಾ. ನಾನು ಕರ್ತನೇ, ನಿನ್ನ ಸೇವೆ ನಾನು ಮಾಡ್ತೇನೆ, ನಿನ್ನ ಜನರಿಗಾಗಿ ನಿನ್ನ ರಾಜ್ಯಕ್ಕಾಗಿ ನಾನು ಸೇವೆ ಮಾಡ್ತೇನೆ ಅಂತ ನಾನು ಒಪ್ಪಿಸ್ಕೊಟ್ಟಿದ್ದು. ಹಲ್ಲೆಲೂಯಾ. ಮತ್ತು 2018ರಲ್ಲಿ ಇಲ್ಲಿಗೆ ಬಂದಿದ್ದೆ ನಾನು, 26 ಜನವರಿಗೆ. ಹಲ್ಲೆಲೂಯಾ. ಸೇವಕರ ಮೀಟಿಂಗಿಗೆ ನನಗೆ ರಘು ಪಾಸ್ಟರ್ ಕರ್ಕೊಂಡು ಬಂದಿದ್ದರು. ಆಗುತ್ತೆ ಹಿಡಿದು ನಾನು ಇಲ್ಲಿವರೆಗೂ ನಾನು ಬರ್ತಾಯಿದ್ದೀನಿ ಅಲ್ಲಿಗೆ. ಹಲ್ಲೆಲೂಯಾ. ನೋಡಿರಿ, ನಾವು ಹಾಗೆ ಸೇವೆಗೆ ಒಪ್ಪಿಸ್ಕೊಡುವಾಗ ಈ ಸೇವೆಗೆ ದುಬ್ಬಲಗುಂಡಿಯಲ್ಲಿ ನಾವು 2018ರಲ್ಲಿ ಸೇವೆ ಸ್ಟಾರ್ಟ್ ಮಾಡಿದ್ದೇವೆ. ಹಲ್ಲೆಲೂಯಾ. ನಮ್ಮ ಸನ್ನಿ ಪಾಸ್ಟ್ರು ದುಬ್ಬಲಗುಂಡಿಗೆ ಬಂದಿದ್ದರು. ಹಲ್ಲೆಲೂಯಾ. ಅಲ್ಲಿ ಬರುವಾಗ ಪ್ರಾರ್ಥನೆಗಳು ಮಾಡುವಾಗ ಎಷ್ಟೋ ಮಾಟ ಮಂತ್ರಗಳು ಬಿಡುಗಡೆ ಆಗ್ತಾಯಿದ್ದೆವು. ಹಲ್ಲೆಲೂಯಾ. 12 ವರ್ಷದಿಂದ ಕೈಯಲ್ಲಿ ರೋಗ ಇದ್ದಿಂದ, ಕುಷ್ಠ ರೋಗ ಇದ್ದಿಂದ ಬಿಡುಗಡೆ ಆಗಿದ್ದೆವು. ಗಡ್ಡಿಗಳು ಕರಗಿ ಹೋಗಿದ್ದೆವು. ಹಲ್ಲೆಲೂಯಾ. 200 ಜನಗಳು ಅಲ್ಲಿ ಸೇರಿ ಬರ್ತಾಯಿದ್ದರು. ಹಲ್ಲೆಲೂಯಾ. ನಾನು ಸಂಪೂರ್ಣವಾಗಿ ಸೇವೆಗೆ ಒಪ್ಪಿಸ್ಕೊಟ್ಟಿದ್ದು 2020ರಲ್ಲಿ. ಹಲ್ಲೆಲೂಯಾ. ನಾನು ಸಂಪೂರ್ಣ ಒಪ್ಪಿಸ್ಕೊಟ್ಟು ನಾನು ದುಬ್ಬಲಗುಂಡಿಯಲ್ಲಿ ಹೋಗಿ ರೂಮ್ ಮಾಡಿದ್ದು. ಹಲ್ಲೆಲೂಯಾ. ಅಲ್ಲಿ ರೂಮ್ ಮಾಡುವಾಗ ಅನೇಕ ಜನರು ನಮ್ಮನ್ನು ಇಲ್ಲಿಂದ ಬಿಡಿಸಬೇಕು, ಈ ಪ್ರಾರ್ಥನೆಯೇ ನಡೀಬಾರ್ದು, ಈ ಆಲೆನೇ ಇಲ್ಲಿ ಇರಬಾರ್ದು, ಇಲ್ಲಿ ಮಾಡಬಾರ್ದು ಅಂತ ಅವರು ಎಷ್ಟೋ ವಿರೋಧಿ ಮಾಡಿದರು. ಹಲ್ಲೆಲೂಯಾ. ವಿರೋಧಿ ಮಾಡಿದ್ರು ದೇವರ ಚಿತ್ತ ಅಲ್ಲಿ ನೆರವೇರ್ತಾ ಇದೆ. ಹಲ್ಲೆಲೂಯಾ. ನಾವು ಎಷ್ಟೋ ದಿನ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಹಲ್ಲೆಲೂಯಾ. ದೇವರೇ, ಒಂದು ಪ್ರತ್ಯೇಕವಾಗಿ ನಿನ್ನ ಆಲಯ ಆಗಬೇಕು, ಒಂದು ಚಿಕ್ಕದಾದರೂ ದೇವರ ನಿನ್ನ ಆರಾಧನೆ ಮಾಡೋದಕ್ಕೆ ಆಗಬೇಕಂತ ನಾವು ಪ್ರಾರ್ಥನೆ ಮಾಡುವಾಗ ಈಗ ಅಲ್ಲಿ ಒಂದು ಯಾವ ಸ್ಥಳ ಇದೆಯೋ ಅದೇ ಸ್ಥಳದಲ್ಲಿ ಒಂದು ಚಿಕ್ಕ ಒಂದು ಪತ್ರ ಶೆಡ್ಡು ಚರ್ಚ್ ಮಾಡುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಆ ಊರಲ್ಲಿ ಅವರು ಸೇವೆನೇ ನಡೆಸಬಾರ್ದೆಂದು ಎಷ್ಟೋ ನಮ್ಮ ಸಮಾಜದವರೇ ನಮ್ಮನ್ನು ಏನು ಮಾಡಿದರು, ಹಿಂಸೆ ಕೊಟ್ಟಿದ್ದರು. ನಡೆಸಬಾರ್ದಂದ್ರೆ ನಡೆಸಬಾರ್ದು, ಇಲ್ಲಿ ಇರಲೇಬಾರ್ದಂದ್ರೆ ಇರಲೇಬಾರ್ದು. ಹಲ್ಲೆಲೂಯಾ. ಆದರೂ ಅದು ದೇವರ ಚಿತ್ತ, ಅದು ನೆರವೇರುತ್ತಾ ಇದೆ. ಹಲ್ಲೆಲೂಯಾ. ಅಲ್ಲಿಗೆ ಚಿಕ್ಕ ಸಭೆ ಆಗಿದೆ. ಈಗ ವಾರ ಆರಾಧನೆ ನಡೀತಾ ಇದೆ. ಹಲ್ಲೆಲೂಯಾ. 30-40 ಜನಗಳು ಅಲ್ಲಿ ಸೇರಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಥರ ನಾವು ಸೇವೆಯನ್ನು ಹೀಗೆ ಮಾಡಿಕೊಂಡು ಬರುವಾಗ ಈಗ ನಮ್ಮ ಊರಲ್ಲಿ ನಮ್ಮ ಸಮಾಜದವರು, ನಮ್ಮ ಸಮಾಜದ ದೇವರಿಗೆ ನೀನು ಕೊಡಬೇಕು, ಅದಕ್ಕೆ ನೀನೇನು ಮಾಡಬೇಕು, ನೀನು ನಮಸ್ಕರಿಸಬೇಕು ಅಂತ ಹೇಳಿದರು. ಹಲ್ಲೆಲೂಯಾ. ಅವರು ನಮ್ಮ ಊರಲ್ಲಿ 100 ಜನಗಳು ಸೇರಿದರು. ಹಲ್ಲೆಲೂಯಾ. ನಮ್ಮ ಊರವರು ಅಷ್ಟೇ ಅಲ್ಲ, ನಮ್ಮ ಕೇರಿಯಲ್ಲಿದ್ದವರು ಅಷ್ಟೇ ಅಲ್ಲ, ಬೇರೆ ಬೇರೆ ಊರುಗಳಿಂದ ಎಲ್ಲ ಜನರನ್ನು ಸೇರಿಸಿ ಇವರು ಏನಾರು ಒಂದು ನಿರ್ಧಾರಕ್ಕೆ ಬರೋಣ, ಇವರು ಹೇಗಾರ ಮಾಡೋಣ ಅಂತ ಅವರು ಸೇರಿ ಬಂದಿದ್ದರು. ಹಲ್ಲೆಲೂಯಾ. ಅವ್ರು ಕೇಳಿದರು, ನನಗೆ ನಮ್ಮ ಒಂದು ಸಮಾಜಕ್ಕೆ ಕೊಡು, ನಮ್ಮ ಸಮಾಜ ಜೊತೆ ನಿಂದರು ನಮಗೆ ನಮ್ಮ ದೇವರನ್ನು ಸೇವಿಸು ಅಂತ ಹೇಳಿದರು. ಆದರೆ ನಾನು ಹೇಳಿದೆ ಒಂದೇ ಮಾತು, ಏಸು ಸ್ವಾಮಿ ನಂಬಿದ್ದೇನೆ, ಏಸು ಸ್ವಾಮಿ ನಂಬಿದ್ದೇನೆ, ಏಸು ಸ್ವಾಮಿ ನಂಬಿದ್ದೇನೆ, ನಾನು ಹಿಂತಿರುಗಿ ಬರ್ಲಿಕ್ಕಾಗಲ್ಲ ಅಂತ ಹೇಳಿದೆ. ಹಲ್ಲೆಲೂಯಾ. ನಾನು ಕೊಡೋಕ್ಕಾಗಲ್ಲ ಅಂತ ನಾನು ಹೇಳಿ ಮನೆಯಲ್ಲಿ ಹೋಗಿದೆ. ಆದರೆ
ಅವರು ನನ್ನನ್ನು ಕರೆದು ಹೊಡೆಯೋರಿದ್ದರು. ಹಲ್ಲೆಲೂಯ. ಪಾಸ್ಟ್ರಿಗೆ ಮತ್ತು ಪಾಸ್ಟರ್ ಅಮ್ಮರು ಫೋನ್ ಮಾಡಿದ್ದೇವೆ. ಅವರು ಇಲ್ಲಿ ಕುಂತುಕೊಂಡು ಪ್ರಾರ್ಥಿಸುವಾಗ ಈಗ ಆ ಸ್ಥಳದಲ್ಲಿ ದೂತರಿಳಿದು ಬಂದು ಈಗ ಆ ಜನರು 100 ಜನಗಳಿದ್ದವರು ಎಲ್ಲರೂ ಚದುರಿ ಹೋಗ್ಬಿಟ್ರು. ಹಲ್ಲೆಲೂಯ. ಯೇಸು ಬಲಪಡಿಸ್ತಾರೆ. ಹಲ್ಲೆಲೂಯ. ಯೇಸು ನಮ್ಮ ಜೊತೆ ಇದ್ದಾರೆ. ಪ್ರೀತಿಯ ದೈವ ಜನರೇ, ನೀವು ಅರ್ಥ ಮಾಡಿಕೊಳ್ಳ್ರಿ. ನಿಮಗೆ ಕಷ್ಟಗಳು, ಹಿಂಸೆಗಳು, ಹೋರಾಟಗಳು ಬರುವಾಗ ದೇವರನ್ನ ನೋಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಡ್ರಿ. ದೇವರು ನಿಮ್ಮ ಜೊತೆನೇ ಇರ್ತಾರೆ. ಹಲ್ಲೆಲೂಯ. ನಾನು ಒಂದೇ ಒಂದು ಒಪ್ಪಿಸಿಕೊಟ್ಟಿದ್ದೆ, ದೇವರೇ ನಿನ್ನ ಚಿತ್ತದ ಪ್ರಕಾರ ನನ್ನನ್ನು ಉಪಯೋಗ ಮಾಡು. ಸತ್ತರು ನಿನಗಾಗಿ, ಬದುಕುದರು ನಿನಗಾಗಿ ಅಂತ ಹೇಳಿದ್ದೀನಿ. ಹಲ್ಲೆಲೂಯ. 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 ಪಾಸ್ಟರಮ್ಮರು ಇಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಾಗ ಈಗೋ ಆ ಸ್ಥಳದಲ್ಲಿ ಈಗೋ ಅಲ್ಲಿ ದೇವದೂತರು ಇಳಿದು ಬಂದು ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅವನನ್ನು ಕರೀರಿ ಅನ್ನುವಾಗ ಈಗ ಯಾರು ನಮಗೆ ಕರೀಲಿಕ್ಕೆ ಬಂದಿಲ್ಲ. ನಮ್ಮ ಬಾಗಿಲಲ್ಲಿ ಮೆಟ್ಟಿಲುಗಳಿದ್ದಾವೆ, ಆ ಮೆಟ್ಟಿಲತ್ತಿ ಯಾರೂ ಬರಲಿಕ್ಕಾಗಿಲ್ಲ. ಇಲ್ಲಿ ಇದ್ದುಕೊಂಡು ಪಾಸ್ಟರಮ್ಮರು ಪ್ರಾರ್ಥಿಸುವಾಗ ದೇವರಲ್ಲಿ ಸಮಾಧಾನ ಪಡಿಸಿದ್ದಾರೆ. ಹಲ್ಲೆಲೂಯ. ಅವರೇನು ಅವ್ರಿಗೆ ಮಾತಾಡಬೇಡ್ರಿ ಅಂತ ಹೇಳಿಕೊಂಡು ಅವ್ರವ್ರ ಗುಂಪಾಗಿ ಅವ್ರು ಅಲ್ಲಿಂದ ಚದುರಿ ಹೋಗ್ಬಿಟ್ರು. ಹಲ್ಲೆಲೂಯ. ಪ್ರೀತಿ ದೈವ ಜನರೇ, ಇವತ್ತು ಯೇಸು ಸ್ವಾಮಿ ನನ್ನ ಒಟ್ಟಿಗಿದ್ದವರು ನಿನ್ನೊಟ್ಟಿಗಿದ್ದಾರೆ, ನಿಮ್ಮೊಟ್ಟಿಗಿದ್ದಾರೆ. ಹಲ್ಲೆಲೂಯ. ನಾವು ಈ ಲೋಕದಲ್ಲಿ ಹಾದು ಹೋಗುವಾಗ ನಮ್ಮ ಕಷ್ಟಗಳು ಬರ್ತಾವೆ, ಹೋರಾಟಗಳು ಬರ್ತಾವೆ, ಹಿಂಸೆಗಳು ಬರ್ತಾವೆ. ಆದರೆ ನೀವು ಯೇಸುವಿಗಾಗಿ ನಿಲ್ಲೋದಾದರೆ ಯೇಸು ನಿಮಗಾಗಿ ನಿಂತುಕೊಳ್ತಾರೆ. ಹಲ್ಲೆಲೂಯ. ಇವತ್ತು ನನ್ನನ್ನು ಇಲ್ಲಿವರೆಗೂ ದೇವರು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯ. ಎಷ್ಟೋ ದಿನ ಹಿಡಿದು ನಾನು ರೋಗದಲ್ಲಿ ಬಿದ್ದಿದ್ದವರು ಯೇಸು ಸ್ವಾಮಿ ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ನಂಬಿಕೊಂಡು ಹೋಗುವಾಗ, ಯೇಸು ಸ್ವಾಮಿ ನಂಬಿಕೆ ಮಾಡುವಾಗ ನೋಡ್ರಿ ನಮ್ಮ ತಾಯಿಗೆ ಮರಣ. ಹಲ್ಲೆಲೂಯ. ಅಂಥದ್ದು ಎಷ್ಟೋ ದೊಡ್ಡ ಘಟನೆಗಳು ಆಗ್ತಾಯಿದೆ. ಹಲ್ಲೆಲೂಯ. ಅಷ್ಟು ದೊಡ್ಡ ಘಟನೆ ಆದರೂ ಯೇಸು ಸ್ವಾಮಿಯನ್ನು ಒಂದೇ ಒಂದು ಪ್ರಾರ್ಥಿಸಿದೆ, ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ ನಾನು ಪ್ರಾರ್ಥಿಸಿದೆ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ತಂಗಿಯನ್ನು ಆ ದುರಾತ್ಮನಿಂದ ಬಿಡುಗಡೆ ಕೊಟ್ಟಿದ್ದರು ಯೇಸು ಸ್ವಾಮಿ. ಹಲ್ಲೆಲೂಯ. ಪ್ರೀತಿ ದೈವ ಜನರೇ, ಯೇಸುವಿಗಾಗಿ ನಾವು ನಿಂತುಕೊಳ್ಳುವಾಗ ಯೇಸು ನಮಗಾಗಿ ನಿಂತುಕೊಳ್ಳುತ್ತಾರೆ. ಇವತ್ತು ನಿಂತುಕೊಳ್ಳಕ್ಕಿದ್ದೀರಾ ನೀವು? ಹಲ್ಲೆಲೂಯ. ನಾವು ವಾಕ್ಯದಲ್ಲಿ ಹೋಗ್ತಾ ಇರ್ತೇವೆ, ಪ್ರಾರ್ಥನೆಯಲ್ಲಿ ಹೋಗ್ತಾ ಇರ್ತೇವೆ, ಆರಾಧನೆಯಲ್ಲಿ ಹೋಗ್ತಾ ಇರ್ತೇವೆ. ನಾವೆಲ್ಲ ಸಮಯದಲ್ಲಿ ನಾವು ಹೋಗ್ತಾ ಇರುವಾಗ ನಮಗೆ ಒಂದು ದಿಢೀರ್ನರಿ ಒಂದು ಕಷ್ಟ ಬರ್ತದೆ. ಹಲ್ಲೆಲೂಯ. ದಿಢೀರ್ನ ಒಂದು ಹೋರಾಟ ಬರ್ತದೆ. ಆ ಸಮಯದಲ್ಲಿ ನಾವು ಹೇಗೆ ನಿಂತುಕೊಳ್ಬೇಕು? ಹಲ್ಲೆಲೂಯ. ಹಲ್ಲೆಲೂಯ. ಪ್ರೀತಿ ದೈವ ಜನರೇ, ನೀವು ಯೇಸುವಿಗೆ ಒಪ್ಪಿಸ್ಕೊಡ್ರಿ, ಯೇಸು ನಮ್ಮನ್ನು ಬಲಪಡಿಸ್ತಾರೆ. ಹಲ್ಲೆಲೂಯ. ಕಷ್ಟಗಳು, ಹಿಂಸೆಗಳು, ಹೋರಾಟಗಳು ಈ ಲೋಕದಲ್ಲಿ ನಮಗೆ ಅನೇಕ ಬಾಧೆಗಳು ನಮಗೆ ಬರ್ತಾವೆ. ಆದರೆ ನಾವು ಯೇಸುವಿನಲ್ಲಿ ನಿಂತುಕೊಳ್ಳುವಾಗ ಎಲ್ಲದರಿಂದ ನಮ್ಮನ್ನು ತಪ್ಪಿಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಒಂದೇ ಒಂದು ನೋಡ್ತಾರೆ, ಸಮರ್ಪಣಾ ಜೀವನ ನೋಡ್ತಾರೆ. ಹಲ್ಲೆಲೂಯ. ನೀವು ಕರ್ತನಿಗಾಗಿ ಸಮರ್ಪಿಸುವಾಗ ಕರ್ತನು ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯ. ನೋಡ್ರಿ, 5 ರೊಟ್ಟಿ 2 ಮೀನ ಯೇಸು ಸ್ವಾಮಿ ಕೈಗೆ ಹೇಗೆ ಒಪ್ಪಿಸ್ಕೊಟ್ರೋ ಆ ಥರ ನಮ್ಮ ಜೀವನ ಏನು ಮಾಡಬೇಕ್ರಿ? ಸಮರ್ಪಿಸಬೇಕು. ಹಲ್ಲೆಲೂಯ. ಯೇಸುವಿ ಕೈಗೆ ಕೊಡುವಾಗ ಅದೇನಾಗ್ತದೆ? ಹಲ್ಲೆಲೂಯ. ಹಲ್ಲೆಲೂಯ. ಅದನ್ನು ಮುರಿದು ಸ್ತೋತ್ರ ಮಾಡಿ ಅದು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯ. ಆ 5 ರೊಟ್ಟಿ 2 ಮೀನುಗಳು ಆ ಹುಡುಗನ ಹತ್ರ ಇರುವಾಗ ಅಷ್ಟೇ ಇರ್ತವೆ. ಹಲ್ಲೆಲೂಯ. ನಾವು ಕರ್ತನಿಗೆ ನಮ್ಮ ಜೀವನ ಒಪ್ಪಿಸ್ಕೊಟ್ಟಿಲ್ಲ ಅಂದರೆ ಅದು ಹೆಚ್ಚಿಸಲ್ಲ. ಹಲ್ಲೆಲೂಯ. ನೀವು ಕರ್ತನಿಗೆ ಒಪ್ಪಿಸ್ಕೊಡ್ರಿ, ಅದನ್ನು ಹೆಚ್ಚಿಸ್ತಾರೆ ದೇವರು. ಹಲ್ಲೆಲೂಯ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯ. ಮತ್ತಾಯನ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ ಓದ್ರಿ. 24, 27 ತನಕ ಓದ್ರಿ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು,
4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ಧಡಮ್ಮನೆ ಕಡುಕೊಂಡು ಬಿತ್ತು. ಹಲ್ಲೆಲೂಯ. ಓದಿರುವ ವಾಕ್ಯವು ಏನು ಹೇಳ್ತಾಯಿದೆ ಅಂದರೆ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆಯುವವನು ಅವನು ಯಾವುದರ ಮೇಲೆ ಮನೆಯನ್ನು ಕಟ್ತಾ ಇದ್ದಾನೆ? ಬಂಡೆಯ ಮೇಲೆ ಮನೆ ಕಟ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮ ಕ್ರಿಸ್ತಿಯ ಜೀವನ ಯೇಸು ಕ್ರಿಸ್ತನ ಆ ಬಂಡೆ ಎಂಬ ಮೇಲೆ ನಾವು ಕಟ್ಟಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ವಾಕ್ಯ ಕೇಳ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಾವು ವಾಕ್ಯದ ಪ್ರಕಾರ ನಡೀತಾ ಇದ್ದೇವೆ. ಹಲ್ಲೆಲೂಯ. ಈಗ ಆ ನಡೆಯುವಾಗ ನಮಗೆ ಏನಾಗ್ತಾ ಇದೆ ಅಂದರೆ, ಹಳ್ಳಗಳು ಬರ್ತಾ ಇದ್ದವು, ಗಾಳಿ ಬೀಸ್ತಾ ಇದೆ. ಹಲ್ಲೆಲೂಯ. ಇದು ಯಾಕೆ ಗಾಳಿ ಹಳ್ಳಗಳು ಯಾಕೆ ಬೀಸ್ತಾ ಇದೆ ಅಂದರೆ, ನಮ್ಮ ನಂಬಿಕೆಗೆ ಪರಿಶೋಧನೆ ಆಗ್ತಾ ಇದೆ. ಹಲ್ಲೆಲೂಯ. ಪ್ರೀತಿ ದೈವ ಜನರೇ, ಇವತ್ತು ನಾವು ಯೇಸುವನ್ನು ನಂಬಿಕೊಂಡು ಬಂದಿದ್ದೇವೆ, ಯೇಸುವನ್ನು ಅಂಗೀಕರಿಸಿ ಬಂದಿದ್ದೇವೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ಈ ಅಂತ್ಯಕಾಲ ದಿನಗಳಲ್ಲಿ ನಾವು ಯೇಸುವನ್ನು ಹಿಂಬಾಲಿಸು ಯೇಸುವಿನ ಪ್ರಕಾರ ನಾವು ನಡೀತಾ ಇದ್ದೇವೆ. ಹಲ್ಲೆಲೂಯ. ನಮಗೆ ಒಂದು ಶೋಧನೆ ಬರ್ತಾ ಇದೆ. ಹಲ್ಲೆಲೂಯ. ಒಂದು ಶೋಧನೆ, ಒಂದು ಕಷ್ಟ, ಒಂದು ಹೋರಾಟ ಇವು ಬಂದಾಗ ನಾವು ಹೇಗೆ ಕ್ರಿಸ್ತನಲ್ಲಿ ನಿಂತುಕೊಂಡಿದ್ದೇವೆ? ಹಲ್ಲೆಲೂಯ. ವಾಕ್ಯ ಹೇಳುತ್ತದೆ, ಅವರು ನನ್ನ ಮಾತುಗಳನ್ನು ಅನುಸರಿಸಿ ನಡೆಯೋದರಿಂದ ಅವರು ಬೀಳಲಿಲ್ಲ. ಹಲ್ಲೆಲೂಯ. ಇವತ್ತು ಯೇಸುವಿನ ಮಾತನ್ನು ನಾವು ಅನುಸರಿಸ್ತಾ ಇದ್ದೇವಾ? ಹಲ್ಲೆಲೂಯ. ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ಒಂದು ಕೆನ್ನೆ ಹೊಡೆದರೆ ಇನ್ನೊಂದು ಕೆನ್ನೆ ಕೊಡು. ಹಲ್ಲೆಲೂಯ, ಹಲ್ಲೆಲೂಯ. ನಿನಗೆ ಮೇಲಂಗಿ ಕೇಳಿದರೆ ಒಳ್ಳಂಗಿ ಕೊಡು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಯೇಸುವಿನ ವಾಕ್ಯ ಪ್ರಕಾರ ನಾವು ನಡೀತಾ ಇದ್ದೇವಾ? ಹಲ್ಲೆಲೂಯ. ಯೇಸುವಿನ ಚಿತ್ತ ನಮ್ಮಲ್ಲಿ ನೆರವೇರ್ತಾ ಇದೆಯಾ? ದೇವ್ರ ವಾಕ್ಯ ಹೇಳುತ್ತದೆ, ಬರೀ ಕೇಳೋರಾಗಿದ್ದರೆ ನಿಮಗೇನಾಗಲ್ಲ, ಆಶೀರ್ವಾದ ಬರಲ್ಲ. ಹಲ್ಲೆಲೂಯ. ಬರೀ ಈ ಕಿವಿಲಿಂದ ಕೇಳಿ ಈ ಕಿವಿಲಿಂದ ಬಿಡೋದಾದರೆ ನಮಗೇನು ಲಾಭ ಇಲ್ಲ. ಹಲ್ಲೆಲೂಯ. ಯಾವಾಗ ನಿಮಗೆ ಹಳ್ಳ ಬರ್ತದೋ, ಯಾವಾಗ ನಿಮಗೆ ಗಾಳಿ ಬೀಸ್ತದೋ, ಯಾವಾಗ ನಿಮಗೆ ಶೋಧನೆ ಬರ್ತದೋ, ಆ ಸಮಯದಲ್ಲಿ ಏನಾಗ್ತದೆ, ನಮ್ಮಲ್ಲಿ ವಾಕ್ಯ ನಮ್ಮಲ್ಲಿ ಇಲ್ಲ ಅಂದರೆ, ವಾಕ್ಯದ ಪ್ರಕಾರ ನಾವು ನಡೆದಿಲ್ಲ ಅಂದರೆ ಅಲ್ಲಿ ಎಡಿವಿ ಬಿದ್ದು ಹೋಗ್ತಾನೆ ಮನುಷ್ಯನು. ಹಲ್ಲೆಲೂಯ. ನೋಡ್ರಿ, ಒಬ್ಬ ಮನುಷ್ಯನು ಆ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆದು ಏನಾದನು, ಅವನು ಬಂಡೆಯ ಮೇಲೆ ಅವನ ಮನೆಯನ್ನು ಕಟ್ಟಿಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಅದಕ್ಕೆ ಹಳ್ಳಗಳು ಬಂದಿದ್ದವು, ಗಾಳಿ ಬೀಸಿದೆ, ಅದಕ್ಕೆ ಎಷ್ಟೋ ಅಪಾಯಗಳು ಬಂದರು. ಈಗ ಆತನು, ಆ ಮನುಷ್ಯನು ಎಲ್ಲಿದ್ದಾನೆ ಗೊತ್ತಾ? ಬಂಡೆಯ ಮೇಲೆ ಮನೆ ಕಟ್ಟಿದ್ದಾನೆ. ಹಲ್ಲೆಲೂಯ. ಆ ಬಂಡೆಯ ಮೇಲೆ ಮನೆ ಕಟ್ಟಿದ್ದಕ್ಕಾಗಿ ಏನಾಯಿತು? ಅದು ಬಿದ್ದು ಹೋಗಲಿಲ್ಲ. ಹಲ್ಲೆಲೂಯ. ಇವತ್ತು ನಾನಾಗಲಿ, ಇವತ್ತು ನೀವು ಆಗಲಿ, ಬಂಡೆ ಮೇಲೆ ಒಂದು ಮನೆಯನ್ನು ಕಟ್ತಾ ಇದ್ದೇವಾ? ಹಲ್ಲೆಲೂಯ. ನಮ್ಮ ಜೀವನ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವಾ? ಹಲ್ಲೆಲೂಯ. ನಮ್ಮ ಜೀವನ ಯೇಸು ಕ್ರಿಸ್ತನ ಅಸ್ತಿವಾರದ ಮೇಲೆ ಕಟ್ಟುತ್ತಾ ಇದ್ದೇವಾ? ಹಲ್ಲೆಲೂಯ. ನೋಡ್ರಿ, 1 ವರ್ಷ ಆಗಿರ್ಬೋದು ನೆಂಬಿ, 2 ವರ್ಷ ನೆಂಬಿರ್ಬೋದು, 10 ವರ್ಷ ನೆಂಬಿದವರು, 20 ವರ್ಷ ನೆಂಬಿದವರು ಇದ್ದಿರ್ಬೋದು. ಆದರೆ ನಾವು ಕರೆಕ್ಟಾಗಿ ಯೇಸು ಕ್ರಿಸ್ತನಲ್ಲಿ ನಿಂತುಕೊಂಡಿದ್ದೇವಾ? ಹಲ್ಲೆಲೂಯ. ಈ ಅಂತ್ಯ ದಿನಗಳಲ್ಲಿ ನಾವು ನಮ್ಮ ಒಂದು ಜೀವನ, ನಮ್ಮ ಒಂದು ಕುಟುಂಬ ನಾವು ಕರ್ತನಲ್ಲಿ ಕಟ್ಟಬೇಕು. ಹಲ್ಲೆಲೂಯ. ನೋಡಿ, ಇನ್ನೊಂದು ಮನುಷ್ಯನು ನೋಡಿ ಆ ಮಾತುಗಳನ್ನು ಕೇಳದೆ, ಅವುಗಳ ಪ್ರಕಾರ ನಡೆಯದೆ ಅವನು ಹುಸುಬಿನ ಮೇಲೆ ಮನೆ ಕಟ್ಟುತ್ತಾ ಇದ್ದಾನೆ. ಒಬ್ಬರು ಕೇಳಿ ಅದರ ಪ್ರಕಾರ ನಡೀತಾ ಇದ್ದಾರೆ, ಒಬ್ಬರು ಕೇಳಿ ಅದರ ಪ್ರಕಾರ ನಡೀತಾ ಇಲ್ಲ. ಹಲ್ಲೆಲೂಯ. ಕೇಳಿ ಅದರ ಪ್ರಕಾರ ನಡೆಯುವವರು ಬಂಡೆ ಮೇಲೆ ಮನೆ ಕಟ್ಟಿದ್ದಾರೆ, ಕೇಳಿ ಅದರ ಪ್ರಕಾರ ನಡೆಯದವರು ಹುಸುಬಿನ ಮೇಲೆ ಮನೆ ಕಟ್ಟಿದ್ದಾರೆ. ಹಲ್ಲೆಲೂಯ. ನಾವು ಎದರ ಮೇಲೆ ಕಟ್ಟಬೇಕು? ಯೇಸುವಿನ ವಾಕ್ಯ ನಮ್ಮಲ್ಲಿದೆಯಾ? ಯೇಸುವಿನ ಚಿತ್ತದ ಪ್ರಕಾರ ನಾವು ನಡೀತಾ ಇದ್ದೇವಾ? ಕ್ರಿಸ್ತನು ಹೇಳಿದ ಪ್ರಕಾರ ನಾವು ಜೀವಿಸ್ತಾ ಇದ್ದೇವಾ? ಹಲ್ಲೆಲೂಯ.
ನಮ್ಮ ಕಷ್ಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ ಕರ್ತನನ್ನು ನಾವು ಆ ಒಂದು ಸಂಧಿಸ್ತಾ ಇದ್ದೇವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ನಾನು ಆ ಸಮಸ್ಯೆ ಬಂದಾಗ ನಾನು ಅನೇಕ ದಿನಗಳು ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ಇದು ಏನಾಗ್ತದೋ ಅಂತ ನನಗೆ ಒಂದು ಭಯ ಇತ್ತು. ಯಾವುದ್ರ ಭಯ ಗೊತ್ತಾ? ಯೇಸು ಕ್ರಿಸ್ತರಿಗೆ ಹಿಂಜಾರಿ ಹೋಗಬಾರ್ದಂತ, ನನ್ನನ್ನು ಅವರು ಹೇಳಿಕೊಂಡು ಹೋಗಬಾರ್ದು, ಈ ಲೋಕ ನನ್ನನ್ನು ಎಳಿಬಾರ್ದಂತ ನಾನು ಎಷ್ಟೋ ಭಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಿನ್ನ ಚಿತ್ತವೇ ನೆರವೇರಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ಇವತ್ತು ನನಗಾಗಲಿ ನಿಮಗಾಗಲಿ ಕಷ್ಟ ಹೋರಾಟಗಳು ಬರ್ತಾವೆ. ನೀವು ಕರ್ತನನ್ನು ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಕರ್ತನ ಮುಂದೆ ಇಟ್ಟು ಪ್ರಾರ್ಥಿಸುವಾಗ ಕರ್ತನದಕ್ಕೆ ಉತ್ತರಿಸ್ತಾರೆ. ಹಲ್ಲೆಲೂಯಾ. ನಾವು ಬಂಡೆಯ ಮೇಲೆ ಮನೆ ಕಟ್ಟಬೇಕು. ಈಗ ಆ ಬಂಡೆ ಮೇಲೆ ಮನೆ ಕಟ್ಟಿದ್ದಕ್ಕೂ ಹಳ್ಳಗಳು ಮತ್ತು ಗಾಳಿ ಬೀಸುವಾಗ ಅದು ಬಂಡೆ ಮೇಲೆ ಇದ್ದದಕ್ಕಾಗಿ ಅದು ಬಿದ್ದು ಹೋಗಲಿಲ್ಲ. ಈಗ ಅದು ಉಸುಬಿನ ಮೇಲೆ ಕಟ್ಟಿದ್ದು, ಅದಕ್ಕೂ ಹಳ್ಳಗಳು, ಕಷ್ಟಗಳು, ಹಿಂಸೆಗಳು ಬಂದಾಗ ಅದು ಬೇಗನೆ ಏನಾಯಿತು? ಕಡ್ಕೊಂಡು ಬಿತ್ತು. ಹಲ್ಲೆಲೂಯಾ. ಇವತ್ತು ನಾವು ಇಲ್ಲಿ ಕಡ್ಕೊಂಡು ಬಿಡೋರು ಇದ್ದೇವಾ? ಹಲ್ಲೆಲೂಯಾ. ಇವತ್ತು ಒಂದು ವಾಕ್ಯದ ನಿಮಿತ್ತ ಏನಾದರೂ, ಸಭೆದ ನಿಮಿತ್ತ ಏನಾದರೂ, ಒಂದು ನಮ್ಮ ನಂಬಿಕೆಯ ನಿಮಿತ್ತ ಏನಾದರೂ ಕಷ್ಟ ಹೋರಾಟಗಳು ಬಂದಾಗ ನಾವು ಎಡೆ ಬಿದ್ದು ಹೋಗ್ತಾ ಇದ್ದೇವಾ? ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಯೇಸುವಿನ ಮಾತಿನ ಪ್ರಕಾರ ನಡೆಯುವವರು, ಯೇಸುವಿನ ಹಿಂಬಾಲಿಸುವವರು, ಯೇಸುವಿನ ವಾಕ್ಯದ ಪ್ರಕಾರ ನಡೆಯುವವರೇ ಅವರು ಬಂಡೆಯ ಮೇಲೆ ಮನೆಯನ್ನು ಕಟ್ಟುತ್ತಾರೆ. ಹಲ್ಲೆಲೂಯಾ. ಈ ಅಂತ್ಯಕಾಲದಲ್ಲಿ ಎಷ್ಟೋ ಹೋರಾಟಗಳು, ಎಷ್ಟೋ ಹಿಂಸೆಗಳು ನಮಗೆ ಬರ್ತವೆ. ಆದರೆ ನಾವು ಅದರಲ್ಲಿ ಬಲವಾಗಿ ನಿಂತುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ರಿ, ಮತ್ತಾಯ 13ನೇ ಅಧ್ಯಾಯ 4ನೇ ವಚನ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ಹಲ್ಲೆಲೂಯಾ. ಕೆಲವು ಬೀಜ ದಾರಿಯ ಮಗಲಲ್ಲಿ ಬಿದ್ದಿದ್ದವು, ಕೆಲವು ಬೀಜ ಬಂಡೆ ನೆಲದಲ್ಲಿ ಬಿದ್ದಿದ್ದವು, ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದಿದ್ದವು, ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದಿದ್ದವು. ಹಲ್ಲೆಲೂಯಾ. ದಾರಿಯ ಮಗಲಲ್ಲಿ ಬಿದ್ದಂಥ ಬೀಜ ಈಗ ಏನಾಯಿತು? ಹಕ್ಕಿಗಳು ಬಂದು ತಿಂದುಬಿಟ್ಟವು. ಹಲ್ಲೆಲೂಯಾ. ಬಂಡೆ ನೆಲದಲ್ಲಿ ಬಿದ್ದಂಥ ಬೀಜ ಈಗ ಅದು ತೆಳ್ಳಗಿದ್ದರಿಂದ ಅದು ಮೊಳಿತು, ಅದು ಒಣಗಿ ಹೋಯಿತು. ಹಲ್ಲೆಲೂಯಾ. ಮುಳ್ಳುಗಿಡಗಳಲ್ಲಿ ಬಿದ್ದಂಥ ಬೀಜ ಮುಳ್ಳುಗಳನ್ನು ಬೆಳೆದಾಗ ಮುಳ್ಳುಗಳನ್ನು ಚುಚ್ಚುವುದರಿಂದ ಅದು ಫಲ ಕೊಡದೆ ಹೋಯಿತು. ಹಲ್ಲೆಲೂಯಾ. ಒಂದು ಬೀಜ ಒಳ್ಳೆಯ ನೆಲದಲ್ಲಿ ಬಿತ್ತು. ಹಲ್ಲೆಲೂಯಾ. ಆ ಒಳ್ಳೆಯ ನೆಲದಲ್ಲಿ ಬಿದ್ದು ಅದು 30ರಷ್ಟು, 60ರಷ್ಟು, 100ರಷ್ಟು ಅದು ಫಲವನ್ನು ಕೊಟ್ಟಿದ್ದು. ಹಲ್ಲೆಲೂಯಾ. 18ನೇ ವಚನ ಓದ್ರಿ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದುಹಾಕುತ್ತಾನೆ. ಆ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ 4 ನೆಲವಾಗಿ ಕಾಣ್ತಾ ಇದೆ ನಮಗೆ. ಹಲ್ಲೆಲೂಯಾ. ಆ 4 ನೆಲದಲ್ಲಿ ಒಂದು ನೆಲ ಅದು ಒಳ್ಳೆಯ ನೆಲ ಆಗಿದೆ. ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ನಾವು ಯಾವ ನೆಲವಾಗಿರಬೇಕು ಇದರಲ್ಲಿ? ಹಲ್ಲೆಲೂಯಾ. ಒಬ್ಬನು
ದೇವರ ರಾಜ್ಯದ ವಾಕ್ಯವನ್ನು ಕೇಳಿ ಇದರಲ್ಲಿ ತಿಳ್ಕೊಳ್ಳದೇ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸಭೆಗೆ ಬರ್ತಾ ಇದ್ದೇವೆ, ವಾಕ್ಯಗಳು ಕೇಳ್ತಾ ಇದ್ದೇವೆ, ತಿಳ್ಕೊಳ್ಳದೇ ಇರುವುದರಿಂದ ಏನು ಮಾಡ್ತಾನೆ ಸೈತಾನ ಬಂದು ಅದನ್ನು ತೆಗೆದು ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಒಂದು ಇಲ್ಲಿ ಹೇಳ್ತಾ ಇದೆ, ಒಂದು ಬೀಜ ದಾರಿಯ ಮಗಲಲ್ಲಿ ಬಿದ್ದಂಥ ಬೀಜ, ಅದು ತಿಳ್ಕೊಳ್ಳದೇ ಇರುವಂಥ ಮನುಷ್ಯನು. ಹಲ್ಲೆಲೂಯಾ. ತಿಳ್ಕೊಳ್ಳದೆ, ವಾಕ್ಯವನ್ನು ಚೆನ್ನಾಗಿ ನಾವು ತಿಳ್ಕೊಳ್ಳದೇ ಇರೋದಕ್ಕಾಗಿ, ಆ ವಾಕ್ಯದ ಪ್ರಕಾರ ನಾವು ನಡೆಯೋದಕ್ಕಾಗಿ ಸೈತಾನ್ ನಮ್ಮನ್ನು ಬಂದು ಏನು ಮಾಡ್ತಾನೆ, ಆ ವಾಕ್ಯದಿಂದ ನಾವು ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು, ಆ ವಾಕ್ಯ ನಮಗೆ ಬಲವನ್ನು ಕೊಡಬಾರ್ದೆಂದು ಆ ಸೈತಾನ್ ನಮ್ಮಲ್ಲಿಂದ ಏನು ಮಾಡ್ತಾನೆ, ತೆಗೆದು ಬಿಡ್ತಾನೆ. ಹಲ್ಲೆಲೂಯಾ. ಇನ್ನೊಂದು ಬೀಜ ಬಂಡೆ ನೆಲದಲ್ಲಿ ಬೀಳ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದೆ, ಆ ಮನುಷ್ಯನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾನೆ. ಹಲ್ಲೆಲೂಯಾ. ಆ ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸಿ, ಹೀಗೋ ಆ ವಾಕ್ಯ ನಿಮಿತ್ತ ಕಷ್ಟ ಆಗಲಿ, ಹಿಂಸೆ ಆಗಲಿ, ಬಾಧೆಯಾಗಲಿ ಬರುವಾಗ ಏನಾಗ್ತದೆ, ಆ ಮನುಷ್ಯನು ಎಡವಿ ಬಿದ್ದು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಾವು ಯೇಸುವಿನ ನಂಬಿದ್ದೇವೆ, ಯೇಸುವಿನ ಹಿಂಬಾಲಿಸ್ತಾ ಇದ್ದೇವೆ. ಯೇಸುವಿನ ವಾಕ್ಯದ ನಿಮಿತ್ತ, ಯೇಸುವಿನ ಒಂದು ನಂಬಿಕೆಯ ನಿಮಿತ್ತ, ಯೇಸುವಿನ ಒಂದು ಮಾತುಗಳ ನಿಮಿತ್ತ ನಮಗೇನಾಗ್ತದೆ, ಹಿಂಸೆ ಹೋರಾಟ ಬರುವಾಗ ನಾವು ಯಾವತ್ತೂ ಏನಾಗಬಾರ್ದು, ಎಡವಿ ಬಿದ್ದು ಹೋಗಬಾರ್ದು. ಹಲ್ಲೆಲೂಯಾ. ಈಗ ಮೂರನೇ ನೆಲವಾಗಿ ಈಗ ಮುಳ್ಳು ಗಿಡಗಳಲ್ಲಿ ಬೀಳ್ತಾ ಇದೆ ಬೀಜ. ಹಲ್ಲೆಲೂಯಾ. ಅದು ಬೆಳೆದು ಲೋಕದ ಆಶೆ, ಲೋಕದ ಐಶ್ವರ್ಯ ಇದನ್ನೆಲ್ಲ ಕೇಳಿ ಈಗ ಆ ಮನುಷ್ಯನು ಫಲ ಕೊಡದೇ ಇದ್ದಾನೆ. ಪ್ರೀತಿಯ ದೈವ ಜನರೇ, ಯೇಸುವಿನ ನಂಬಿಕೊಂಡಿದ್ದಾರೆ, ಯೇಸುವಿನ ಹಿಂಬಾಲಿಸಿದ್ದಾರೆ, ಯೇಸುವಿನ ಸಭೆಗೆ ಬರ್ತಾ ಇದ್ದಾರೆ, ಆದರೆ ಅವರು ಫಲವನ್ನು ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನಾನಾಗಲಿ ನೀವಾಗಲಿ ಕರ್ತನಿಗಾಗಿ ನಿಂತುಕೊಂಡು ನಾವು ಫಲ ಕೊಡುವವರಾಗಿರಬೇಕು. ಕರ್ತನ ವಾಕ್ಯವು ನಮ್ಮಲ್ಲಿ ನೆರವೇರಬೇಕು. ಹಲ್ಲೆಲೂಯಾ. ನಿಮ್ಮ ವೈರಿಗಳನ್ನು ನೀವೇನು ಮಾಡಬೇಕು, ಪ್ರೀತಿಸಬೇಕು. ಹಲ್ಲೆಲೂಯಾ. ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ಏನು ಮಾಡಬೇಕು, ಅವರಿಗೆ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಕರ್ತನು ನಮಗೋಸ್ಕರ ಶಿಲುಬೆಯ ಮೇಲೆ ಈಗ ತಗ್ಗಿಸ್ಕೊಂಡಿದ್ದಾರೆ, ನಾವು ಹಾಗೆ ತಗ್ಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ತಗ್ಮೆ ಭಾವನೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಈಗ ಈ ಮೂರು ನೆಲವಾದ ಬೀಜಗಳು ಬಿದ್ದಂಥ ನೆಲಗಳು ಇವು ನಶಿಸಿ ಹೋಗ್ತಾ ಇದ್ದಾವೆ. ಹಲ್ಲೆಲೂಯಾ. ಆದರೆ ಒಂದೇ ಒಂದು ಬೀಜ ಬಿದ್ದಂಥ ನೆಲ ಅದು ಒಳ್ಳೆಯ ನೆಲವಾಗಿದೆ. ಹಲ್ಲೆಲೂಯಾ. ಆ ವಾಕ್ಯವನ್ನು ಕೇಳಿದ ಕೂಡಲೇ ಆತನು ಸಂತೋಷದಿಂದ ಸ್ವೀಕರಿಸಿ ಆ ವಾಕ್ಯದ ಪ್ರಕಾರ ನಡೆದು ಆ ವಾಕ್ಯದ ಪ್ರಕಾರ ಜೀವಿಸಿ ಆ ನಂಬಿಕೆಯನ್ನು ಕೊನೆಯವರೆಗೂ ಹಿಡಿಕೊಂಡು ಈಗ ಅವನೇ ಈಗ 30ರಷ್ಟು 60ರಷ್ಟು 100ರಷ್ಟು ಅವನು ಫಲವನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇವತ್ತು ನಾವು ಕ್ರಿಸ್ತನಿಗಾಗಿ ನಿಂತುಕೊಂಡು ಫಲ ಕೊಡಬೇಕು. ಹಲ್ಲೆಲೂಯಾ. ಕ್ರಿಸ್ತನ ನಿಮಿತ್ತವಾಗಿ ಕಷ್ಟವಾಗಲಿ, ಹಿಂಸೆವಾಗಲಿ, ಬಾಧೆಗಳಾಗಲಿ, ಹೋರಾಟವಾಗಲಿ ನಾವು ಬರುವಾಗ ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡು ಕರ್ತನಿಗಾಗಿ ನಿಂತುಕೊಂಡು ಕರ್ತನ ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೀಗೆ ಹೇಳ್ತದೆ, ಕಷ್ಟವನ್ನು ಸಹಿಸಿಕೊಳ್ಳೋನು ಧನ್ಯನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೊಂದೇ ಒಂದು ಬಯಸ್ತಾ ಇದ್ದೀನಿ, ಈ ಅಂತ್ಯ ದಿನಗಳಲ್ಲಿ ನಾವು ಕ್ರಿಸ್ತನನ್ನು ನಂಬಿಕೊಂಡು ಹೋಗುವಾಗ ಸೈತಾನ ಅನೇಕ ತಂತ್ರಪದಗಳು ಉಪಯೋಗ ಮಾಡಿದರು, ನಾವು ಎಡವಿ ಬಿದ್ದು ಹೋಗಬಾರ್ದು. ಹಲ್ಲೆಲೂಯಾ. ನಾವು ಕೊನೆಯವರೆಗೂ ತಾಳಿಕೊಂಡು ಆತನ ಜೀವ ಎಂಬ ಜಯಮಾಲೆ ನಾವು ಹೊಂದುವವರಾಗಿರಬೇಕು. ಹಲ್ಲೆಲೂಯಾ. ಇನ್ನೊಂದು ವಚನ ಓದ್ತೀರಾ? ನಾ ಕೊನೆಯದಾಗಿ ಒಂದು ವಚನ ಓದಿ ನಾನು ಮುಗಿಸ್ತೇನೆ. ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನ ಓದ್ರಿ. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನಾಗಿದ್ದಾರೆ? ಬೇಗನೆ ಬರುವವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಬಂಡೆಯ ಮೇಲೆ ನಮ್ಮ ಮನೆಯನ್ನು, ನಮ್ಮ ಜೀವನವನ್ನು ಕಟ್ಟಬೇಕು. ಹಲ್ಲೆಲೂಯಾ. ಆ ಬಂಡೆ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅಸ್ತಿವಾರದ ಮೇಲೆ ನಾವು ಮನೆಯನ್ನು ಕಟ್ಟಬೇಕು. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ಯಾವುದರಿಂದ ಕಟ್ಟುತ್ತಾ ಇದ್ದೀರೋ ಎಚ್ಚರವಾಗಿ ಕಟ್ಟಿರಿ. ಹಲ್ಲೆಲೂಯಾ.
ಚಿನ್ನ ಬೆಳ್ಳಿ ರತ್ನದಿಂದ ಕಟ್ತಾ ಇದ್ರು, ಹುಲ್ಲು ಆಪು ಕಟ್ಕಲಿಂದ ಕಟ್ತಾ ಇದ್ರು. ನಾವು ಎಚ್ಚರವಾಗಿದ್ದು ಕಟ್ಟಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಬೇಗನೆ ಬರ್ತೇನೆ. ಹಲ್ಲೆಲೂಯಾ. ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನಾನೇನು ಮಾಡ್ತೇನೆ, ಪ್ರತಿಫಲವನ್ನು ಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ನಾವು ಕ್ರಿಸ್ತನನ್ನು ನಂಬಿದವರು ಹೇಗೆ ನ್ಯಾಯ ನೀತಿ ಧರ್ಮ ಸತ್ಯತೆಯಲ್ಲಿ ನಮ್ಮಲ್ಲಿ ನಡೀತಾ ಇದೆಯಾ, ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ಪ್ರತಿಫಲ ಕೊಡ್ತೇವೆ. ಹಲ್ಲೆಲೂಯಾ. ಈ ಸಭೆ ಮುಗಿದು ಕೂಡಲೇ ನಾವು ಹೊರಗಡೆ ಹೋದ ಮೇಲೆ ನಮ್ಮ ಜೀವನ ಹೇಗಿದೆ? ಹಲ್ಲೆಲೂಯಾ. ಅದು ದೇವರು ಮೆಚ್ತಾರಾ? ಹಲ್ಲೆಲೂಯಾ. ಸಭೆಯಲ್ಲಿರುವಾಗ ನಾವು ಭಯಭಕ್ತಿಯಿಂದ ಹೊರಗಡೆ ಹೋಗುವಾಗ ಲೋಕದಲ್ಲಿ ಓಡಾಡುವಾಗ ನಮ್ಮ ಜೀವನ ಹೇಗಿದೆ? ಹಲ್ಲೆಲೂಯಾ. ನಾವೊಂದು ತಗ್ಗಿಸ್ಕೊಳ್ಳೋಕ್ಕೆ ಇದೆಯಾ ನಮ್ಮಲ್ಲಿ? ನಮ್ಮ ಒಬ್ಬರನ್ನು ಕ್ಷಮಿಸುವಂಥ ಮನಸ್ಸಿದೆಯಾ ನಮ್ಮಲ್ಲಿ? ನ್ಯಾಯವಾಗಿ ನಡೆಯುವಂಥ ಒಂದು ಮನಸ್ಸಿದೆಯಾ ನಮ್ಮಲ್ಲಿ? ನಮ್ಮನ್ನು ನಾವೇ ಏನು ಮಾಡಬೇಕು? ಅದು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಈಗ ಕ್ರಿಸ್ತನು ಬರುವಾಗ ನಾವು ಎಡವಿ ಬಿದ್ದು ಹೋಗಬಾರ್ದು. ಹಲ್ಲೆಲೂಯಾ. ನಾವು ಒಳ್ಳೆಯ ನೆಲವಾಗಿ ಅದು 30ರಷ್ಟು 100ರಷ್ಟು ಫಲವನ್ನು ಕೊಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಸರ್ವಶಕ್ತನಾದ ದೇವರೇ ಸ್ತೋತ್ರಪ್ಪ. ಅತಿ ಉನ್ನತನಾದ ದೇವರೇ ಎಸ್ಸಯ್ಯ ಕರ್ತನೆ, ನಮ್ಮನ್ನು ಅಪ್ಪ ದೇವರೇ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ದೇವರೇ. ಸ್ತೋತ್ರ ಒಡೆಯನೇ, ಸ್ತೋತ್ರ ಕರ್ತನೆ. ಎಸ್ಸಪ್ಪ ದೇವರೇ, ನಮ್ಮ ಜೀವನವನ್ನು ಕರ್ತನೆ ಅಪ್ಪ ದೇವರೇ ಸ್ತೋತ್ರ. ನಾವು ಬಂಡೆ ಮೇಲೆ ಮನೆಯನ್ನು ಕಟ್ಟೋರಾಗಿ ಕ್ರಿಸ್ತನನ್ನು ಅಪ್ಪ ನಿನ್ನ ಮೇಲೆ ನಾವು ಕರ್ತನೆ ಆದುಕೊಳ್ಳೋರಾಗಿ, ನಿನ್ನ ಮೇಲೆ ಅಪ್ಪ ದೇವರೇ ನಿರೀಕ್ಷೆ ಉಳ್ಳವರಾಗಿ ಜೀವಿಸುವಂತೆ ನಮ್ಮನ್ನು ಸಹಾಯ ಮಾಡ್ರಪ್ಪ. ಇನ್ನೂ ಅಧಿಕವಾಗಿ ದೇವರೇ ಸ್ತೋತ್ರ ಕರ್ತನೆ ಸ್ತೋತ್ರ, ನಿನ್ನಲ್ಲಿ ನಮ್ಮನ್ನು ನಡೆಸಿರಿ ಅಂತ ಪ್ರಾರ್ಥಿಸ್ತೇನೆ ಸಪ್ಪ. ನಾವು ದಾರಿಯ ಮಗಲಲ್ಲಿ ಬಿದ್ದು ಹೋಗದೆ ಈಗೋ ದೇವರೇ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ ದೇವರೇ, ನಾವು ಬಂಡೆ ನೆಲವಾಗಿರದೆ ಈಗೋ ಮುಳ್ಳು ಗಿಡಗಳಲ್ಲಿ ಇರದೆ ಈಗೋ ದೇವರೇ ಸ್ತೋತ್ರ ಒಳ್ಳೆ ನೆಲವಾಗಿದ್ದು ನಾವು ಫಲವನ್ನು ಕೊಡಬೇಕೆ ಸಪ್ಪ. ದೇವರೇ ಸ್ತೋತ್ರ, ನೀವೇ ನಮ್ಮನ್ನು ಕರ್ತನೆ ಬಲಪಡಿಸಿರಿ ದೇವರೇ. ಎಸ್ಸಪ್ಪ, ನನ್ನನ್ನು ಬಲಪಡಿಸಿದ ಈಗೋ ದೇವರೇ, ಇಲ್ಲಿ ಯಾರಾದರೂ ಕರ್ತನೆ ಕರ್ತನೆ ಬಲಹೀನತೆಯಿದ್ದಾರೋ ಈಗೋ ಬಲಪಡಿಸಿರಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಸಪ್ಪ. ದೇವರೇ, ನಮ್ಮನ್ನು ಕರ್ತನೆ ಅಷ್ಟು ಕಷ್ಟದಿಂದಲೂ ಹಿಂಸೆಗಳಿಂದಲೂ ಕರ್ತನೆ ನೀನು ಕರ್ತನೆ ಅಪ್ಪ ನಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಸಪ್ಪ. ದೇವರೇ ಸ್ತೋತ್ರ, ಆ ಮರಣಕಾಲ ವ್ಯಾಧಿಗಳಿಂದಲೂ ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಎಸ್ಸಪ್ಪ, ಈ ವಾಕ್ಯದ ಒಂದು ಕರ್ತನೆ ಫಲವನ್ನು ಕರ್ತನೆ ಈ ಮಕ್ಕಳಿಗೆ ಉಂಟಾಗಲಿಂದ ಪ್ರಾರ್ಥಿಸ್ತೇನೆ ಸಪ್ಪ. ದೇವರೇ, ನೀನು ಬೇಗನೆ ಬರ್ತೀನಿ ಅಂತ ಹೇಳಿದಿರಿ. ಈಗ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ಪ್ರತಿಫಲ ಕೊಡ್ತೀನಿ ಅಂತ ಹೇಳಿದಿರಿ ಕರ್ತನೆ. ನಾವು ನಿಮ್ಮನ್ನು ನೋಡುವಾಗ, ನೀವು ನಮ್ಮನ್ನು ನೋಡುವಾಗ ದೇವರೇ, ನಮ್ಮ ಕೃತ್ಯಗಳು ಒಳ್ಳೆಯದಾಗಿರಲಿ ಕರ್ತನೆ ಸಪ್ಪ. ನಾವು ಯಾರು ಎಡವಿ ಬಿದ್ದು ಹೋಗದೆ ಕರ್ತನೆ ನಶಿಸಿ ಹೋಗದೆ ನಂಬಿಕೆಯಲ್ಲಿ ಹಿಂಜಾರಿ ಹೋಗದೆ ನಮ್ಮನ್ನು ಬಲಪಡಿಸು ದೇವರೇ. ಎಸ್ಸಪ್ಪ, ನೀವೇ ನಮ್ಮೊಟ್ಟಿಗೆ ಇನ್ನೂ ಇದ್ದು ಅಪ್ಪ ಅಧಿಕವಾಗಿ ನಮ್ಮನ್ನು ಬಲಪಡಿಸು ಕರ್ತನೆ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಬಿಡುತ್ತೆ ಪರಲೋಕ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.